ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಹಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚೆನ್ನಮಲ್ಲಿಕಾರ್ಜುನ. 12ನೇ ಶತಮಾನದಲ್ಲಿ ಉದಿಸಿದ ಮಹಾನ್ ಚೇತನ, ಅಭೂತಪೂರ್ವ ವ್ಯಕ್ತಿತ್ವದ ಆಧ್ಯಾತ್ಮದ ಪ್ರಭೆ, ವೀರ ವಿರಾಗಿಣಿ, ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಶರಣೆ ಅಕ್ಕ ಮಹಾದೇವಿಯವರ ವಚನವನ್ನ ಸ್ಮರಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಲಾಲನಹಳ್ಳಿ ಗುರುಮಲ್ಲೇಶ್ವರ ಮಠದ ಮಾತೆ ಜಯದೇವಿ ತಾಯಿಯವರಿಗೆ ಹಾಗೂ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ, ಸಾಂಸ್ಕೃತಿಕ ನಗರಿ ಮೈಸೂರಿನವರಾಗಿ ಯಾವುದೇ ವಿಷಯವನ್ನ ನೀಡಿದರೂ ತಿಳಿ ಹಾಸ್ಯದ ಉನಲಿನಲ್ಲಿ ಈಜಾಡಿಸಿ ಕೋಟ್ಯಾಂತರ ಕನ್ನಡಿಗರ ಮನಗೆದ್ದಿರುವ 16ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನಕಾರರು ಹಾಗೂ ಹಾಸ್ಯ ಕಲಾವಿದರು ಆದ ಪ್ರೊಫೆಸರ್ ಕೃಷ್ಣೇಗೌಡರವರಿಗೆ ಹೃದಯಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ, ಶರಣು ವಿಶ್ವ ವಚನ ಫೌಂಡೇಶನ್ನ ಎಲ್ಲ ಕಾರ್ಯಕ್ರಮಗಳನ್ನು ಅಂತರ್ಜಾಲ ಮುಖಾಂತರ ನೋಡುವ ಮೂಲಕ ಕಣ್ತುಂಬಿಕೊಳ್ಳುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೂ ಶರಣಾರ್ಥಿಗಳನ್ನ ಸಲ್ಲಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆ ವಚನ ಚೂಡಾಮಣಿರವರಿಂದ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರಿದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರಿದು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದದಯ್ಯ, ತೊಳಗಿ ಬೆಳಗುತ್ತಿದ್ದದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರಿದು, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು, ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತ ನಿರ್ಧ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತ ನಿರ್ಧ ದೇಶ ಪಾವನವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಸಂಗನ ಬಸವನ ಮಹಿಮೆಯ ನೋಡ, ಸಂಗನ ಬಸವನ ಮಹಿಮೆಯ ನೋಡ. ಸಿದ್ದರಾಮಯ್ಯ, ಸಿದ್ದರಾಮಯ್ಯ, ಸಿದ್ದರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರಿದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರಿದು, ಭಕ್ತಿರಸವೆಂಬ ತೈಲವನೆರಿದು, ಭಕ್ತಿರಸವೆಂಬ ತೈಲವನೆರಿದು. ಸುಶ್ರಾವ್ಯವಾಗಿ ವಚನ ಗೀತೆ ಆಡಿದ ಕುಮಾರಿ ವಚನ ಚೂಡಾಮಣಿರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಹೃದಯ ತುಂಬಿ ಸ್ವಾಗತಿಸಲಿದ್ದಾರೆ
ಡಾಕ್ಟರ್ ಸುಮಂಗಳಾ ಹಾರ್, ಶಿಕ್ಷಕರು, ಜೆಎಸ್ಎಸ್ ಶಿಶುನಾಳ ಶರೀಫಾ ಪ್ರೌಢಶಾಲೆ, ಉದಯಗಿರಿ, ಮೈಸೂರು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪ್ರಿಯ ಬಂಧುಗಳೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜಗಕ್ಕೆ ಬಂದವರೆಲ್ಲ ಸಂಭ್ರಮದಿ ಸ್ವಾಗತಿ ಸಂತಸ ಪಡುಗಳು ವಸುಂಧರೆ. ವಿಶ್ವದ ಶರಣರೆಲ್ಲರನ್ನು ಧನ್ಯತೆಯಿಂದ ಸ್ಮರಿಸುತ್ತಾ ಸ್ವಾಗತಿಸುವಳು ಈ ಸುಮಂಗಲಿ. ಮಾತಿನಲ್ಲಿ ನಯ, ನಡತೆಯಲ್ಲಿ ವಿನಯ, ವದನದಲ್ಲಿ ಹೂನಗೆ ಸಂಚನ, ಈ ಮೂರು ಸುಜ್ಞಾನವಂತರಾದ ಶ್ರೀಯುತ ಕೃಷ್ಣೇಗೌಡರ ಲಾಂಛನ. ತಮ್ಮ ಸೌಂದರ್ಯಪೂರ್ಣ ಮಾತುಗಳಿಂದ ಶ್ರೀಯುತರು ಕರ್ನಾಟಕದ ಜನಮಾನಸದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಶ್ರೀಯುತರು ತಮ್ಮ ಮಾತುಗಳಲ್ಲಿ ಪ್ರೀತಿ, ನೀತಿ, ರೀತಿ, ಹಿತ, ಮಿತ, ತತ್ವ, ಸತ್ವ, ದಿವ್ಯತೆ, ಭವ್ಯತೆ, ಲಾಲ್ಯತೆ, ಸಾಹಿತ್ಯ, ಸೌಜನ್ಯ ತುಂಬಿರುತ್ತಾರೆ. ಇಂತಹ ಮಾತಿನ ಸರದಾರರು ಇಂದು ನಿಮ್ಮೆಲ್ಲರನ್ನು ಆಧ್ಯಾತ್ಮಿಕ ಬದುಕಿನ ಪಥದತ್ತ ಆಕರ್ಷಿಸಲು ಗಿಳಿಯೋದಿ ಫಲವೇನು ಬೇಕುಬಹುದಾ ಏಳಲರಿಯಬಹುದು ಏಳಲರಿಯದು ಎಂಬ ಅರ್ಥಪೂರ್ಣ ವಚನದತ್ತ ತಮ್ಮ ಪ್ರವಚನದೆಡೆಗೆ ನಮ್ಮನ್ನು ಕರೆದೊಯ್ಯಲಿದ್ದಾರೆ. ಶ್ರೀಯುತರಿಗೆ ವಿನಯಪೂರ್ಣ ಸ್ವಾಗತ, ಸುಸ್ವಾಗತ. ಲಾಲನಹಳ್ಳಿಯ ಕುರುಮಲ್ಲೇಶ್ವರ ಮಠದ ಜಯದೇವಿ ತಾಯಿಯವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ಣ ಸ್ವಾಗತ, ಸುಸ್ವಾಗತ. ಅಂದವೀರ ನುಡಿಗಟ್ಟು ಬಲು ಚಂದ ಸಂವಾದ, ಹಾಲು ಜೇನಿನಂತೆ ಮಾತುಕತೆ ಮಧುರ. ಇದಕ್ಕೆ ಸಾಕ್ಷಿ ನಮ್ಮ ವಚನಕುಮಾರ ಸ್ವಾಮಿ ದಂಪತಿಗಳು. ಇವರಿಗೆ ಸ್ವಾಗತ, ಸುಸ್ವಾಗತ. ಹೆಸರೇ ಚಂದ, ಅದಕ್ಕೊಂದು ಆಭರಣ ಚೂಡಾಮಣಿ. ಇನ್ನು ಅವರ ಮಾಧುರ್ಯ ಭರಿತ ವಚನ ಚಂದವೋ ಚಂದ. ಕುಮಾರಿ ವಚನ ಚೂಡಾಮಣಿಗೆ ಪ್ರೀತಿಯ ಸ್ವಾಗತ. ದೇಶವಾದರೆ ಕಾರ್ಯಕ್ರಮದ ಸಂಪನ್ನತೆಗೆ ಧನ್ಯತೆ ತಿಳಿಸಲಿರುವ ಶ್ರೀ ಅನಿಲ್ ಕುಮಾರ್ ವಜಂತ್ರಿ ರವರಿಗೆ ಸ್ವಾಗತ, ಸುಸ್ವಾಗತ. ದೇಶವಾದರೇನು, ವಿದೇಶವಾದರೇನು, ಎಲ್ಲರನ್ನು ಒಗ್ಗೂಡಿಸುವ ಅಂತರ್ಜಾಲವಿರುವಾಗ ನಮ್ಮೆಲ್ಲಾ ಕಾರ್ಯಕ್ರಮಗಳನ್ನು ಸಹೃದಯತೆಯಿಂದ ಸ್ವೀಕರಿಸಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಶರಣು ಬಂಧುಗಳಿಗೆಲ್ಲ ಸ್ವಾಗತ, ಸುಸ್ವಾಗತ. ಪ್ರೀತಿಯಿಂದ ಮನವಿಟ್ಟು ಸ್ವಾಗತದ ನುಡಿಗಳನ್ನು ಆಲಿಸಿದ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಸದು ವಿನಯವೇ ಸದಾಶಿವನ ಹೊಲುಮೆಯಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ ಎಂಬಂತೆ ಸರ್ವರನ್ನು ಮನತುಂಬಿ ಸ್ವಾಗತಿಸಿದ ಡಾಕ್ಟರ್ ಸುಮಂಗಳಾ ಹಾರ್ ಅವರಿಗೆ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಡಾಕ್ಟರ್ ವಚನಕುಮಾರ ಸ್ವಾಮಿ, ಸಂಸ್ಥಾಪಕರು, ಶರಣು ವಿಶ್ವ ವಚನ ಫೌಂಡೇಶನ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎನಗೆ ನಿಮ್ಮ ನೆನಹಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ದೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮದೇವ. ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ 16ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯವನ್ನ ದಯಪಾಲಿಸಿರುವಂತಹ ಲಾಲನಹಳ್ಳಿ ಮಾತೆ ಜಯದೇವಿ ತಾಯಿಯವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ, ಮರಿಯಾಲ ಮಠದ ಪೂಜ್ಯ ಶ್ರೀ ಇಮ್ಮಡಿ ಮುರುಘಾ ರಾಜೇಂದ್ರ ಸ್ವಾಮಿಗಳವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಗಿಳಿಯೋದಿ ಫಲವೇನು ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಚನ ನೀಡಲು ನಮ್ಮೊಂದಿಗಿರುವಂತಹ ಹಾಸ್ಯ ಕಲಾವಿದರು, ಖ್ಯಾತ ವಾಗ್ಮಿಗಳು ಆದಂತಹ ಪ್ರೊಫೆಸರ್ ಕೃಷ್ಣೇಗೌಡರವರು,
ನಿವೃತ್ತ ಪ್ರಾಂಶುಪಾಲರು ಸೆಂಟ್ ಫಿಲೋಮಿನಾ ಕಾಲೇಜ್ ಮೈಸೂರು ಇವರಿಗೆ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಇಚ್ಛಿಸುತ್ತೇನೆ. ಬಂಧುಗಳೇ, ಮೇ 31, 2020 ಪ್ರಾರಂಭವಾದಂತಹ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಇದುವರೆಗೆ 16ನೇ ಪ್ರವಚನವನ್ನ ನಡೆಸಿಕೊಂಡು ಬಂದಿದೆ. ಕೊರೋನಾದ ಕೋವಿಡ್-19 ಇಂತಹ ಸಂದರ್ಭದಲ್ಲಿಯೂ ಕೂಡ ಗುರುಗಳಿಂದ ಮತ್ತು ಖ್ಯಾತ ವಾಗ್ಮಿಗಳಿಂದ ನಾವು ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ವಿಷಯಗಳ ಬಗ್ಗೆ ಪ್ರವಚನವನ್ನ ನೀಡುತ್ತಾ ಅದನ್ನ ಪ್ರತಿಯೊಬ್ಬರೂ ಕೂಡ ಸಂಸ್ಕಾರಯುತ ವ್ಯಕ್ತಿಗಳಾಗಿ ರೂಪುಕೊಂಡು ಸಂಸ್ಕಾರಯುತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸಂಸ್ಥೆಯ ವತಿಯಿಂದ ಎಲ್ಲರನ್ನು ನೋಡುವ ಸೌಭಾಗ್ಯವೂ ಕೂಡ ನಮ್ಮದಾಗಿದೆ. ಈ ದಿನ ವಿಶೇಷ ಹಾಗೂ ವಿನೂತನ ಪ್ರವಚನ ಕಾರ್ಯಕ್ರಮ. ಯಾಕೆಂದರೆ ತಮ್ಮ ಮಾತಿನ ಮೂಲಕ ಇಡೀ ವಿಶ್ವವನ್ನೇ ತಮ್ಮತ್ತ ಅಯಸ್ಕಾಂತದ ರೀತಿ ಸೆಳೆದಿರುವಂತಹ ಚುಂಬಕ ಶಕ್ತಿಯನ್ನು ಹೊಂದಿರುವಂತಹ ಪ್ರೊಫೆಸರ್ ಕೃಷ್ಣೇಗೌಡರವರು ನಮ್ಮ ಜೊತೆ ಇರುವುದು ನಿಜವಾಗಿಯೂ ಕೂಡ ನಮ್ಮೆಲ್ಲರ ಒಂದು ರೀತಿಯ ಸೌಭಾಗ್ಯವೇ ಸರಿ. ಯಾಕೆಂದರೆ ಜೀವನದಲ್ಲಿ ನಡೆಯುವ ಸಾಮಾನ್ಯ ಸಂಗತಿಗಳಿಗೆ ಹಾಸ್ಯ ಲೇಪನ ಜೋಡಿಸುವ ಪ್ರೊಫೆಸರ್ ಕೃಷ್ಣೇಗೌಡರ ವಾಗ್ಜರಿಗೆ ಪ್ರತಿಯೊಬ್ಬರು ತಲೆದೂಗಲೇಬೇಕು. ಮಾತಿಗೆ ಶಕ್ತಿ ಮತ್ತು ಸಾಹಿತ್ಯ ಬರಬೇಕಾದರೆ ಆ ಮಾತು ಮಾತೃಭಾಷೆಯಲ್ಲಿರಬೇಕು ಎಂದು ಮಾತೃಭಾಷಾ ಪ್ರೇಮವನ್ನು ತಾವು ಓದ ಕಡೆಯಲ್ಲೆಲ್ಲ ತಿಳಿಸುವ ಇವರು ಇಂಗ್ಲಿಷ್ವೆಂಬುದು ಮೆದುಳಿನ ಭಾಷೆ, ಕನ್ನಡ ಎಂಬುದು ಹೃದಯದ ಭಾಷೆ ಎಂದು ಎಲ್ಲ ಕಡೆ ಹೇಳುತ್ತಿರುತ್ತಾರೆ. ಯಾಕೆಂದರೆ ಮಕ್ಕಳಿಗೆ ಸಾಹಿತ್ಯದ ಮೂಲಕ ಭಾಷೆ ಕಲಿಸಬೇಕು ಎಂಬುದು ಇವರ ನಿಲುವು. ಇದು ಅಕ್ಷರಶಃ ಸತ್ಯ. ಇವರು ವೃತ್ತಿಯಿಂದ ಉಪಾಧ್ಯಾಯರಾಗಿ, ಪ್ರವೃತ್ತಿಯಿಂದ ಹಾಸ್ಯಗಾರರಾಗಿ, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಜಾನಪದ ತಜ್ಞರಾಗಿ, ಹಾಡುಗಾರರಾಗಿ, ಕನ್ನಡ ಜನರ ಒಡನಾಡಿಯಾಗಿ, ಕನ್ನಡಿಗರ ಮನ ಅಪಹರಿಸಿರುವ ಜಾಣರು. ವೇದಿಕೆ ಹತ್ತಿದರೆ ಸಾಕು ನಿರರ್ಗಳವಾಗಿ, ಸ್ಪಷ್ಟವಾಗಿ, ಲೀಲಾಜಾಲವಾಗಿ, ಸಂಪದ್ಭರಿತ ತಮಾಷೆಯ ಮಳೆ ಸುರಿಸುವ ಪ್ರವೀಣ ಹಾಸ್ಯಗಾರರು. ಕನ್ನಡ ವಿಶ್ವದಲ್ಲಿ ವಿಸ್ತೃತ ಪ್ರವಾಸ ಮಾಡಿ ಸಹಸ್ರಾರು ಕನ್ನಡಿಗರ ಮೊಗದಲ್ಲಿ ಮಿಂಚು ತರಿಸುವ ಗೌಡರು ನಮ್ಮ ಮೈಸೂರಿನವರು ಎಂಬುದೇ ನಮ್ಮ ಹೆಮ್ಮೆ. ಈ ದಿನ ಬಸವಣ್ಣನವರ ಒಂದು ವಚನದಲ್ಲಿ ಪ್ರಾರಂಭವಾಗುವ ಗಿಳಿಯೋದಿ ಫಲವೇನು ಎಂಬ ಒಂದು ಸಾಲನ್ನೇ ತೆಗೆದುಕೊಂಡು ಇಡೀ ಸಂಪೂರ್ಣ ತಮ್ಮ ಪ್ರವಚನವನ್ನು ನೀಡಲು ಅವರು ಪ್ರಾರಂಭ ಮಾಡುವಂಥದ್ದು ನಮಗೆ ಸಾಸಿವೆಯಲ್ಲಿ ಸಾಗರವನ್ನು ಅಡಗಿಸುವ ಪ್ರತಿಭೆಯನ್ನು ತಮ್ಮ ವಾಕ್ಚಾತುರ್ಯದ ಮೂಲಕ ಮನದಟ್ಟು ಮಾಡಿಕೊಡಲಿದ್ದಾರೆ. ಅವರ ಮಾತಿನ ಸಾರವನ್ನು ಸವಿದು ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ, ಈ ದಿನ ನಿಜವಾಗಿಯೂ ಕೂಡ ಒಂದು ರೀತಿಯ ಸಂತಸದ ದಿನ. ಒಂದು ಒಳ್ಳೆಯ ಮಾತುಗಳನ್ನ ಕೇಳಿಸಿಕೊಂಡು ಕರ್ಣಗಳನ್ನು ಪಾವನ ಮಾಡಿಕೊಳ್ಳುವ ಒಂದು ಸುಕ್ಷಣ ಎಂದು ನಾನಾದರೂ ಭಾವಿಸುತ್ತಾ, ಶರಣ ವಿಶ್ವವಚನ ಫೌಂಡೇಶನ್ ನಿಂದ ನಡೆಯುತ್ತಿರುವಂತಹ ಈ ಎಲ್ಲಾ ಪ್ರವಚನಗಳಲ್ಲಿ ಭಾಗಿಯಾಗಿರುವ ಸರ್ವರಿಗೂ ಕೂಡ ನಾನು ಹೃದಯ ತುಂಬಿ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ್. ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲಿದ ಡಾಕ್ಟರ್ ವಚನ ಕುಮಾರಸ್ವಾಮಿರವರಿಗೆ ಧನ್ಯವಾದಗಳು. ಸೋಲು ನಿಮ್ಮ ಕನಸಿನಲ್ಲಿರಲಿ, ಗೆಲುವು ನಿಮ್ಮ ಮನಸ್ಸಿನಲ್ಲಿರಲಿ, ನಗು ನಿಮ್ಮ ಜೀವನದಲ್ಲಿರಲಿ ಎಂಬಂತೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕನಗನಮರಡಿ ಎಂಬ ಗ್ರಾಮದಲ್ಲಿ 18 ಡಿಸೆಂಬರ್ 1958ರಲ್ಲಿ ಮರಿಗೌಡ ಮತ್ತು ದೇವಮ್ಮನವರ ಪುತ್ರರಾಗಿ ಜನಿಸಿ ತಮ್ಮ ಮೌಲ್ಯಯುತವಾದ ಮಾತುಗಳಿಂದ ಲಕ್ಷಾಂತರ ಜನರ ಮೆಚ್ಚುಗೆಗೆ ಪಾತ್ರರಾಗಿ ವಿಶ್ವದ ನಾನಾ ಕಡೆಗಳಲ್ಲಿ ಬೆಳಗಿ ಪತ್ರಿಕಾ ಲೇಖನಗಳು ಮಾತ್ರವಲ್ಲದೆ ಚಲನಚಿತ್ರದಲ್ಲೂ ನಟಿಸಿ ಸಕಲ ಕ್ಷೇತ್ರದಲ್ಲೂ ಪರಿಣಿತಿ ಪಡೆದು ಕನ್ನಡಿಗರ ಮನೆ ಮಾತಾಗಿರುವ ಪ್ರೊಫೆಸರ್ ಕೃಷ್ಣೇಗೌಡರು ನಿವೃತ್ತ ಪ್ರಾಂಶುಪಾಲರು, ಸೆಂಟ್ ಫಿಲೋಮಿನಾ ಕಾಲೇಜ್ ಮೈಸೂರು. ಇವರಿಂದ ಪ್ರವಚನ. ವಿಷಯ ಗಿಳಿಯೋದಿ ಫಲವೇನು. ಸರ್, ತಾವು ಪ್ರವಚನವನ್ನ ಪ್ರಾರಂಭ ಮಾಡಬಹುದು.
ಸರ್, ತಾವು ಪ್ರವಚನವನ್ನ ಪ್ರಾರಂಭ ಮಾಡಬಹುದು ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಪ್ರಾರಂಭ ಮಾಡಿ. ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನು ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವ ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯದ ಜಯದೇವಿ ತಾಯಿಯವರ ಪಾದ ಸನ್ನಿಧಿಯಲ್ಲಿ, ಶ್ರೀ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿಯವರ ಪಾದ ಸನ್ನಿಧಿಯಲ್ಲಿ ನಮ್ರವಾದ ಶರಣಾರ್ಥಿಗಳು. ವಿಶ್ವವಚನ ಫೌಂಡೇಶನ್ನ ವತಿಯಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇರುವಂತಹ ಆತ್ಮೀಯರಾದ ಶ್ರೀ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರೇ, ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರೇ, ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರನ್ನು ಸ್ವಾಗತಿಸಿದ ಶ್ರೀಮತಿ ಆರ್ ಸುಮಂಗಳ ಅವರೇ, ಸುಶ್ರಾವ್ಯವಾಗಿ ಸೊಗಸಾಗಿ ವಚನ ಕೀರ್ತಿಗಳನ್ನು ಹಾಡಿದ ಕುಮಾರಿ ವಚನ ಚೂಡಾಮಣಿಯವರೇ, ನನಗೆ ಅದೃಶ್ಯರಾಗಿರುವಂತಹ ಎಲ್ಲ ಪ್ರಿಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಅತ್ಯಂತ ಗೌರವಪೂರ್ವಕವಾದ ಹೇಗಿದ್ದೀರಿ ಎಲ್ರು? ಈ ಹೇಗಿದ್ದೀರಿ ಎಲ್ರು ದೇಶಾವರಿ ಮಾತು. ಯಾರೋ ಸಿಕ್ಕರು ಒಂದು ಗಳಿಗೆ ಹೇಗಿದ್ದೀರಿ ಅಂತ ಕೇಳ್ತೀವಿ, ಅವ್ರ ಉತ್ತರ ಹೇಳೋದಕ್ಕೆ ಮುಂಚೆ ಹೊರಟೋಗ್ತೀವಿ. ಆದ್ರೆ ಈಗ ಹೇಗಿದ್ದೀರಿ ಅಂತ ಕೇಳಿದ್ರೆ ವಿ ಮೀನ್ ಇಟ್. ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ ಅಂದ್ರೆ ನಾವು ಬಹಳ ಕಾಳಜಿಯಿಂದ ಕೇಳಿದೀವಿ ಅಂತಾನೆ ಅರ್ಥ. ಅಥವಾ ಯಾರ ಹಾಗೆ ಕೇಳಿದ್ರು ಅವರೆಲ್ಲರೂ ಕಾಳಜಿಯಿಂದಾನೆ ಕೇಳ್ತಾರೆ. ನೀವು ಮಾತ್ರ ಅಲ್ಲ, ನಿಮ್ಮ ಅಕ್ಕಪಕ್ಕದ ಮನೆ ಜನನೂ ಚೆನ್ನಾಗಿದಾರ, ನಿಮ್ ಬಡಾವಣೆಯಲ್ಲಿ ಏನೂ ತೊಂದರೆ ಇಲ್ವಾ, ನಿಮ್ ಬೀದಿಯಲ್ಲಿ ಏನೂ ತೊಂದರೆ ಇಲ್ವಾ, ಇದೆಲ್ಲವನ್ನೂ ಸೇರಿಸಿ ಹೇಗಿದ್ದೀರಿ ಅಂತ ಕೇಳ್ತೀವಿ. ಅಂತ ದಿನಗಳಿವು ಬಂಧುಗಳೇ. ನಮ್ಮ ಓದು, ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ, ನಮ್ಮ ಇಲ್ಲಿಯವರೆಗಿನ ಬದುಕಿನ ಅನುಭವ ಇವೆಲ್ಲವೂ ಇಂಥ ಆತಂಕದ ದಿನಗಳನ್ನ, ಸಂಕಷ್ಟದ ದಿನಗಳನ್ನ ಗೆಲ್ಲುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಇಲ್ಲಿಯ ತನಕದ ನಮ್ಮ ಬದುಕಿಗೆ ಬಹಳ ದೊಡ್ಡ ಅರ್ಥ ಇಲ್ಲ. ಆಧುನಿಕ ಮನುಷ್ಯ ಎಲ್ಲ ಕಂಫರ್ಟ್ಗಳ ನಡುವೆ ಬದುಕ್ತಿರೋಣ, ಎಲ್ಲ ಸವಲತ್ತುಗಳ ನಡುವೆ ಬದುಕ್ತಿರೋಣ. ಎಲ್ಲಿಯಾದ್ರೂ ಒಂದು ಚೂರು ವ್ಯತ್ಯಯ ಆದ್ರೂ ನಾವು ತಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಆ ಸ್ಥಿತಿಗೆ ಬಂದು ನಿಂತಿದ್ದೇವೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಒಂದು ಬಹಳ ಒಳ್ಳೆ ಸೂತ್ರ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಬಹಳ ಮಂದಿ ಅದನ್ನು ಕೇಳಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ.
ಬದುಕಿನಲ್ಲಿ ಏನೇ ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ ನಾವು ಅಂದ್ಕೋಬೇಕಾದ ಒಂದು ಮಾತು ಬಹಳ ಮುಖ್ಯವಾದದ್ದು. ಬರೀ ಬಾಯಲ್ಲಿ ಅನ್ನೋದಲ್ಲ, ನಾವು ಭಾವಿಸಬೇಕಾದ ಮಾತು, ನಾವು ತಿಳ್ಕೋಬೇಕಾದ ಮಾತು. ಅದೇನಂದ್ರೆ, ಇದಿರೋದೇ ಹಿಂಗೆ, ಈ ಜಗತ್ತದಲ್ಲ, ಇದಿರೋದೇ ಹಿಂಗ, ಈ ಬದುಕದಲ್ಲ, ಇದಿರೋದೇ ಹಿಂಗ. ಹಿಂಗ ಅಂದ್ರೆ ಹಿಂಗ ಕಷ್ಟಗಳು ಬರ್ತಾವು, ಆತಂಕಗಳು ಬರ್ತಾವು. ಮತ್ತದರ ಮುಂದಿನ ವಾಕ್ಯ, ಇದು ಹಿಂಗ ಇರೋದಿಲ್ಲ. ಯಾವಾಗಲೂ ಯಾವ ಆತಂಕ ಒದಗಿದಾಗಲೂ, ಯಾವ ಕಷ್ಟ ಬಂದಾಗಲೂ ನಾವು ತಪ್ಪದೆ ಧ್ಯಾನಿಸಬೇಕಾದ 2 ಶಬ್ದಗಳಿವು. ಒಂದು, ಇದು ಇರೋದೇ ಹಿಂಗೆ, ಮತ್ತು ಇದು ಹಿಂಗ ಇರುವುದಿಲ್ಲ. ಆದ್ರಿಂದ ವಿಶ್ವಾಸದಿಂದ ಅಂದುಕೊಳ್ಳೋಣ, ಇದು ಹಿಂಗ ಇರುವುದಿಲ್ಲ. ಈ ದಿನಗಳಲ್ಲಿ ಅಂತರ್ಜಾಲದ ಮುಖಾಂತರ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಪ್ರೀತಿಯ ಶ್ರೀ ವಚನ ಕುಮಾರಸ್ವಾಮಿ ಅವರು ಬಹಳ ಶ್ರದ್ಧೆ ಮತ್ತು ಪ್ರೀತಿಯಿಂದ ಈ ವಚನ ಪ್ರಜ್ಞೆಯನ್ನು ಪ್ರಸರಿಸುವ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾನಿವತ್ತು ಮಾತಾಡುವುದಕ್ಕೆ ಬಸವಣ್ಣನವರ ವಚನದ ಒಂದು ಸಾಲನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಅದು ಕೇವಲ ನೆಪ ಅಷ್ಟೇ. ನಾನು ಮಾತಾಡೋಕೆ ಹೊರಟಿರೋದು ಗಿಳಿಯೋದಿ ಫಲವೇನು ಅನ್ನುವ ವಚನದ ಸ್ವಾರಸ್ಯವನ್ನ ಅಲ್ಲ. ಅದನ್ನ ನೆಪವಾಗಿ ಇಟ್ಕೊಂಡು ನಾನು ಈ ದಿನಗಳಲ್ಲಿ ತುಂಬಾ ಕಾಳಜಿಯಿಂದ ಆಲೋಚನೆ ಮಾಡ್ತಾ ಇರುವಂತಹ ವಿಷಯಗಳನ್ನ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಳ್ತೇನೆ. ಆ ವಚನ ಹೀಗಿದೆ: ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ನೋಡಲರಿ ಹೇಳಲರಿಯದು. ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದು. ಜಗವೆಲ್ಲ ಕಾಂಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ಇದಿರ ಗುಣವ ಬಲ್ಲೆವೆಂಬರು ತಮ್ಮ ಗುಣವ ತಾವರಿಯರು ಕೂಡಲೇ ಅಂತ. ಆತ್ಮೀಯರೇ, ನಾನು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಕಲಿಯುವ ಮತ್ತು ಕಲಿಸುವ ಪ್ರಕ್ರಿಯೆ ಒಳಗಿದ್ದವನು. ಬಹುಶಃ 5ನೇ ವಯಸ್ಸಿಗೂ ಏನೋ ಶಾಲೆಗೆ ಸೇರಿದವನು ಕಲಿಯುವ ಪ್ರಕ್ರಿಯೆಗೆ ಬಿದ್ದೆ. ಆಮೇಲೆ ಸುಮಾರು 23-24ನೇ ವಯಸ್ಸಿಗೆ ನಾನು ಕಾಲೇಜ್ ಉಪನ್ಯಾಸಕನಾದವನು ಕಲಿಯುವ ಮತ್ತು ಕಲಿಸುವ ಪ್ರಕ್ರಿಯೆಗೆ ಬಿದ್ದೆ. ಇಷ್ಟೆಲ್ಲ ಆದ್ಮೇಲೆ ಈಗ ಮಾತ್ರ ಅಲ್ಲ, ಕಲಿಸುವಾಗಲೂ ನನಗನ್ನಿಸ್ತಿದ್ದದ್ದು, ಇದೆಂತ ಅಹಂಕಾರ, ನಾವು ಕಲಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಲ್ಲ ಅಂತ. ಆಮೇಲೆ ಅರಿವು ಅನ್ನುವುದು, ಜ್ಞಾನ ಅನ್ನುವುದು ಕಲಿಸಬಹುದಾದದ್ದು ಮತ್ತು ಕಲಿಯಬಹುದಾದದ್ದು ಅಂತ ಅಂದ್ಕೊಳ್ಳೋದೇ ಒಂದು ಬಹಳ ದೊಡ್ಡ ಮೌಢ್ಯ ಅಂತ ಅನ್ಕೊಂಡಿದ್ದೆ. ಸ್ವಾಮಿ ವಿವೇಕಾನಂದರ ನೆನಪು ಮಾಡ್ಕೋತೀನಿ. ಅವ್ರದ್ದೊಂದು ಪ್ರಶ್ನೆ: ವಾಟ್ ಈಸ್ ಎಜುಕೇಶನ್? ಇಸ್ ಇಟ್ ಬುಕ್ ಲರ್ನಿಂಗ್? ನೋ. ಇಸ್ ಇಟ್ ಡೈವರ್ಸ್ ನಾಲೆಡ್ಜ್? ನಾಟ್ ಇವನ್ that. Education is not filling the mind with a lot of facts. If education is identical with information, the libraries of the greatest sages of the world and the encyclopedias of the rishis, we want that education by which character is formed, strength of the mind is increased, the intellect is expanded, and by which one can stand on his own feet. ವಿವೇಕಾನಂದರು ಹೇಳೋ ಮಾತು, ಯು ಸಿ,
No one can teach anybody. The teacher spoils everything by thinking that he is teaching. ಬಹಳ ಕುತೂಹಲದ ಮಾತಿತ್ತು, ವಿವೇಕಾನಂದ ಹೇಳಿದ ಮಾತು. ಯು ಸಿ, no one can teach anybody. The teacher spoils everything by thinking that he is teaching. ನಾನು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತಿದ್ದೇನೆ, ಕಲಿಸ್ತಿದ್ದೇನೆ ಅನ್ನುವಾಗ ನಾನು ನನ್ನ ಜ್ಞಾನವನ್ನು ಮಾತ್ರ ಅಲ್ಲ, ನನ್ನ ದಡ್ಡತನವನ್ನ ಕೂಡ ಅವರು ಕಲಿಸ್ಬಿಡುವ ಸಾಧ್ಯತೆ ಇರುತ್ತೆ. ನಾನ್ ಜ್ಞಾನಿ ಏನಲ್ಲ ಅಲ್ವಾ? ಸಾಕ್ರಟೀಸ್ ಒಂದು ತಮಾಷೆ ನಿಮಗೆ ಗೊತ್ತಿರಬೇಕಲ್ಲ. 2500 ವರ್ಷಗಳ ಹಿಂದೆ ಗ್ರೀಸ್ ದೇಶದ ಅಥೆನ್ಸ್ ನಲ್ಲಿದ್ದಂತ ಬಹಳ ದೊಡ್ಡ ತತ್ವಜ್ಞಾನಿ ಸಾಕ್ರಟೀಸ್. ಆ ಕಾಲಕ್ಕೆ ಸಾಕ್ರಟೀಸ್ ಅನ್ನುವನು ಮಹಾಜ್ಞಾನಿ ಅಂತ ಗ್ರೀಸಿನ ನಗರ ದೇವತೆ ಡೆಲ್ಫಿ ಜನರೆದುರು ಪ್ರತ್ಯಕ್ಷ ಆಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಈ ಕಾಲದ ಮಹಾಜ್ಞಾನಿ ಸಾಕ್ರಟೀಸ್ ಅಂತ. ನಾನು ಆ ವಿವರವನ್ನೆಲ್ಲ ಹೇಳೋದಿಲ್ಲ. ಒಮ್ಮೆ ಯಾರೊಬ್ರು ಸಾಕ್ರಟೀಸ್ ಅಂತ ಕೇಳಿದ್ರಂತೆ, ಸಾಕ್ರಟೀಸ್ ನೀನ್ ಮಹಾಜ್ಞಾನಿ ಅಂತಾರಲ್ಲ, ನಿಜ? ಸಾಕ್ರಟೀಸ್ ಹೇಳ್ದ, ಹೌದು ಹೌದು ಹೌದು, ನಾನು ಜ್ಞಾನಿ ಅಂತ. ಕೇಳ್ತಾ ಇದ್ದವನಿಗೆ ಇವನೆಲ್ಲ ಅಹಂಕಾರಿ ಅಂತ ಅನಿಸ್ತು. ಅಲ್ಲಪ್ಪ, ನೀನ್ ಜ್ಞಾನಿನ ಅಂದ್ರೆ ಹೌದು ಅಂತಾರಲ್ಲ, ವಿನಯಕ್ಕಾದ್ರು ಅಥವಾ ದೇಶಾವರಿಗಾದ್ರು ಇಲ್ಲ ಇಲ್ಲ ಆ ಜ್ಞಾನಿ ಏನಲ್ಲ ಅಂತ ಹೇಳ್ಬೇಕಲ್ವಾ? ಹೌದು ನಾನು ಜ್ಞಾನಿ ಅಂತಾರಲ್ಲ, ಅಹಂಕಾರ ಅಲ್ವಾ ಅನ್ಕೊಂಡ. ಆಮೇಲೆ ಸಾಕ್ರಟೀಸ್ ನನಗೆ ಮುಂದಿನ ಪ್ರಶ್ನೆ ಕೇಳ್ದ, ಸಾಕ್ರಟೀಸ್ ಹೇಳಪ್ಪ ದೊರೆ, ನೀನ್ ಹೇಗೆ ಜ್ಞಾನಿ ಹೇಳು? ಈಗ ತಾನೇ ಒಪ್ಕೊಂಡೆ ನಾನು ಜ್ಞಾನಿ ಅಂತ, ಹೇಳು ನೀನು ಹೇಗೆ ಜ್ಞಾನಿ? ಸಾಕ್ರಟೀಸ್ ಅದಕ್ಕೊಂದು ಬಹಳ ಸುಂದರವಾದ ಉತ್ತರ ಹೇಳ್ದ. ಈ ಜಗತ್ತಿನ ಹಲವಾರು ವಿಷಯಗಳಲ್ಲಿ ನನಗೆ ಯಾವ ಜ್ಞಾನವೂ ಇಲ್ಲ ಅನ್ನುವ ಜ್ಞಾನ ಇದೆ. ಈ ಜಗತ್ತಿನ ಹಲವಾರು ವಿಷಯಗಳಲ್ಲಿ ನನಗೆ ಯಾವ ಜ್ಞಾನವೂ ಇಲ್ಲ ಅನ್ನುವ ಜ್ಞಾನ ಇದೆ, ಆದ್ರಿಂದ ನಾನು ಜ್ಞಾನಿ. ಈ ಜ್ಞಾನ ಯಾತ್ರೆ ಇದೆಯಲ್ಲ, ಈ ಜ್ಞಾನ ಯಾತ್ರೆಯಲ್ಲಿ ನಾವು ಮುಂದುವರೆದಷ್ಟು ನಮಗೆ ಗೊತ್ತಾಗೋದು ನಾನು ಎಷ್ಟು ಜ್ಞಾನಿ ಅಂತಲ್ಲ, ನಾನು ಎಷ್ಟು ಅಜ್ಞಾನಿ ಅಂತ. ನಾವು ಓದಿದಷ್ಟು ನಾವು ತಿಳಿಯೋದು, ನಾವು ಅರಿವು ಬೆಳೆಸ್ಕೊಂಡಷ್ಟು ನಮಗೆ ಅರಿವಾಗೋದು, ನಮಗೆ ಅರಿವಿಲ್ಲದೆ ಇರೋದೆಷ್ಟು, ನಮಗೆ ಗೊತ್ತಿಲ್ಲದೆ ಇರೋದೆಷ್ಟು. ಅದರಿಂದಾನೆ ಸ್ವಲ್ಪ ಓದಿದವರು, ಸ್ವಲ್ಪ ತಿಳಿದವರು ಯಾವಾಗ್ಲೂ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ, ನನಗೆ ಗೊತ್ತಾಗದೆ ಇರೋದು ಏನು ಇಲ್ಲ ಅಂತ. ನಿಮ್ಗೆಲ್ರಿಗೂ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ಈಗಾಗಲೇ ಈ ಬಗ್ಗೆ ಹಲವಾರು ಉಪನ್ಯಾಸಗಳನ್ನ ಕೇಳಿದ್ದೀರಿ. ವಚನ ಚಳವಳಿ, ವಚನ ಸಾಹಿತ್ಯ ಮತ್ತು ಶಿವಶರಣರ ಆ ದೊಡ್ಡ ಆಂದೋಲನದ ಫಲಶ್ರುತಿ ಏನು, ಅದರ ಲಕ್ಷಣಗಳೇನು ಅನ್ನೋದು ನಿಮ್ಗೆ ಗೊತ್ತಿದೆ. ಸಮಯ ನನಗೆ ತಿಳಿದ ಹಾಗೆ ನಾನು ಹೇಳ್ತೇನೆ. ಹನ್ನೆರಡನೇ ಶತಮಾನ ಈ ಕನ್ನಡ ನಾಡಿನ ಬದುಕಿನಲ್ಲಿ ಒಂದು ಬಹಳ ದೊಡ್ಡ ಸ್ಥಿತ್ಯಂತರವನ್ನು ಉಂಟು ಮಾಡಿದ ಕಾಲ. ಆ ಬಹಳ ದೊಡ್ಡ ಸ್ಥಿತ್ಯಂತರಕ್ಕೆ ಕಾರಣರಾದವರು ಬಸವಣ್ಣನೇ ಕೇಂದ್ರವಾಗಿ ಬಸವಣ್ಣನ ಸುತ್ತಮುತ್ತ ಇದ್ದಂತಹ ಎಲ್ಲ ಶಿವಶರಣರು. ಆ ಕಾಲದಲ್ಲಿ ನಡೆದಂತ ಒಂದು ವೈಚಾರಿಕ ಸ್ಫೋಟ ತಮ್ಗೆಲ್ರಿಗೂ ಇದು ಅರ್ಥ ಆಗುತ್ತೆ. ಆ ಆಂದೋಲನದ ಮಗ್ಗುಲುಗಳು ಹಲವಾರು. ಇಟ್ ಹ್ಯಾಸ್ ಟೂ ಮೆನಿ ಡೈಮೆನ್ಷನ್ಸ್. ನಾನು ಸಾಹಿತ್ಯದ ವಿದ್ಯಾರ್ಥಿ ಆದವನಿಗೆ ವಚನ ಚಳವಳಿ ಅಂದ್ರೆ ನಮ್ಗೆ ಕಾಣಿಸೋದು ಬರೀ ವಚನಗಳು ಮತ್ತು ಅವುಗಳ ಸಾಹಿತ್ಯಿಕ ಗುಣ. ಅದರಿಂದನೇ ಮೊದಲೇ ಹೇಳ್ಬಿಡ್ತೀನಿ, ನಾನು ಒಂದು ವಚನದ ಸಾಲನ್ನು ಎತ್ಕೊಂಡಿದ್ದೀನಿ ಎಂದ ಮಾತ್ರಕ್ಕೆ ನಾನು ಅದರ ಸಾಹಿತ್ಯಿಕ ಅಂಶಗಳನ್ನು ಮಾತ್ರ ಹೇಳಿ ಮುಗಿಸೋದಿಲ್ಲ. ನನಗೆ ಬಹಳ ಮುಖ್ಯವಾಗಿರೋದು
ಯಾವ ಅರಿವನ್ನ ಮೂಡಿಸುವುದಕ್ಕೆ ಈ ಇಡೀ ಆಂದೋಲನ ಕಷ್ಟಪಡ್ತಾ ಇದೆ? ಈ ಇಡೀ ಆಂದೋಲನದ ಪ್ರಯತ್ನ ಯಾವ ಅರಿವನ್ನು ಮೂಡಿಸುವುದಕ್ಕೆ ಮತ್ತು ಯಾವ ಬದಲಾವಣೆಯನ್ನು ತರುವುದಕ್ಕಾಗಿ, ಜನ ಬದುಕನ್ನ ಹೇಗೆ ಎತ್ತರಿಸುವುದಕ್ಕಾಗಿ ದುಡಿತಾ ಇದೆ. ಶರಣರ ಕ್ರಾಂತಿ ಕೇವಲ ಸಾಹಿತ್ಯಿಕ ಕ್ರಾಂತಿ ಅಲ್ಲ. ಸಾಹಿತ್ಯಿಕ ಅನ್ನೋದು ಆನುಷಂಗಿಕವಾದದ್ದು. ಮುಖ್ಯವಾಗಿ ಅದು ಧಾರ್ಮಿಕವಾದದ್ದು, ಸಾಮಾಜಿಕವಾದದ್ದು, ಸಾಂಸ್ಕೃತಿಕವಾದದ್ದು, ಆಮೇಲೆ ಸಾಹಿತ್ಯಿಕವಾದದ್ದು. ಆ ಎಲ್ಲ ಮಗ್ಗುಲುಗಳಲ್ಲಿ ಈ ಒಂದು ವಚನ ಕ್ರಾಂತಿ ಬದಲಾವಣೆಯನ್ನು ತರುವ ಪ್ರಯತ್ನ. ವಚನಕಾರರು ಅಥವಾ ಈ ಶಿವಶರಣರಿದ್ದಾರಲ್ಲ, ಅವರು ಮೂಲತಃ ತುಂಬಾ ನಿಷ್ಠುರವಾದ ವಿಮರ್ಶಕರು. ಪರಂಪರೆಯನ್ನು ಕುರಿತು, ಧರ್ಮವನ್ನು ಕುರಿತು, ದೇವರನ್ನ ಕುರಿತು, ತಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಪರಿಸ್ಥಿತಿಯನ್ನ, ಪರಿಸರವನ್ನು ಕುರಿತು, ಎಲ್ಲಕ್ಕೂ ಮಿಗಿಲಾಗಿ ತಮ್ಮನ್ನೇ ಕುರಿತು ಬಹಳ ವಸ್ತುನಿಷ್ಠವಾದ ವಿಮರ್ಶೆ ಮಾಡಿಕೊಂಡರು. ಈ ವಿಮರ್ಶೆ ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಸಾಮೂಹಿಕವಾಗಿ ಕೂಡ ನಡೀತಾ ಇತ್ತು. ಸಾಮೂಹಿಕವಾಗಿ ನಡೀತಾ ಇತ್ತು ಅನ್ನೋದಕ್ಕೆ ಅನುಭವ ಮಂಟಪ ಸಾಕ್ಷಿ, ಶಿವಾನುಭವ ಗೋಷ್ಠಿಗಳು ನಡೀತಾ ಇದ್ದು ಸಾಕ್ಷಿ. ಆಮೇಲೆ ಇನ್ನೂ ವಿಶೇಷ ಏನು ಅಂದ್ರೆ, ಹೀಗೆ ವಿಚಾರ ವಿನಿಮಯ ಮಾಡ್ಕೊತಿದ್ದವರು, ಹೀಗೆ ವಿಮರ್ಶಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದವರು ಬಹಳ ವಿದ್ಯಾವಂತರು ಅನ್ನುವ ಭ್ರಮೆಯವರಲ್ಲ, ತುಂಬಾ ಓದಿದವರಲ್ಲ, ಸಮಾಜದ ಎಲ್ಲ ವರ್ಗಗಳ ಜನ. ಬಹುಶಃ ಓದಿದವರು ಅಷ್ಟರಿಂದಲೇ ಕ್ರಾಂತಿ ಆಗುತ್ತೆ ಅಂತ ಬಸವಣ್ಣ ಭ್ರಮಿಸಿದ್ದಿದ್ರೆ ಇಷ್ಟು ವ್ಯಾಪಕವಾದ ಕ್ರಾಂತಿ ಆಗ್ತಿರ್ಲಿಲ್ಲ. ಅದು ಸಮಾಜದ ಎಲ್ಲ ವರ್ಗದ, ಎಲ್ಲ ಅನುಭವ ಇರುವ ಜನಗಳೆಲ್ಲರ ಒಟ್ಟು ಅನುಭವಗಳ ಮೊತ್ತ ಇಲ್ಲಿಗೆ ಬಂದು ಸೇರ್ಬೇಕು ಅನ್ನೋದು ಬಸವಣ್ಣವರ ಆಕಾಂಕ್ಷೆ. ಹಾಗಾಗಿ ಸಮಾಜದ ಎಲ್ಲ ವರ್ಗದ ಜನರನ್ನು ನಾವು ಸೇರಿಸ್ತಾ ಹೋಗ್ಬೇಕು. ಬಹಳ ಮುಖ್ಯವಾದದ್ದು, ತಮ್ಮನ್ನ ತಾವೇ ನಿಷ್ಠುರವಾಗಿ ವಿಮರ್ಶೆ ಮಾಡ್ಕೊತಾ ಒಂದು ಕ್ರಾಂತಿಯನ್ನು ಉಂಟು ಮಾಡಿದ್ದವರು. ನೀವೆಲ್ಲರೂ ಸಾಮಾನ್ಯವಾಗಿ ಆರಂಭದಲ್ಲಿ ವಚನಗಳನ್ನು ಉಲ್ಲೇಖಿಸ್ತೀರಿ, ಆದ್ರಿಂದ ನಾನು ಒಂದು ವಚನ ಉಲ್ಲೇಖಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ನಮ್ಮ ಮನಸ್ಸು ಜಗ್ಗನ್ನುವಂತ ವಚನ ಇದು. ಲದ್ದೆಯ ಸೋಮ ಅಂತ ಒಬ್ಬ ವಚನಕಾರ ಇದ್ದಾನೆ. ಆ ವಚನಕಾರನ ಒಂದೇ ವಚನ ಸಿಕ್ತು. ಅವನು ಹುಲ್ಲು ಹೊರ ಕಾಯಕದವನು. ಅವನು ಹೇಳೋ ಈ ವಚನ ನೋಡಿ: ಆವ ಕಾಯಕವಾದಳು ಸ್ವಕಾಯಕವ ಮಾಡಿ, ಆವ ಕಾಯಕವಾದಳು ಸ್ವಕಾಯಕವ ಮಾಡಿ, ಗುರುಲಿಂಗ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ಮುಂದಿನ ಸಾಲುಗಳನ್ನು ಕೇಳಿ: ಆವ ಕಾಯಕವಾದಳು ಸ್ವಕಾಯಕವ ಮಾಡಿ, ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು, ವ್ಯಾಧಿ ಬಂದರೆ ನೆರಳು, ಬೇನೆ ಬಂದರೆ ಒರಲು, ಜೀವ ಹೋದಡೆ ಸಾಯಿ, ಇದಕ್ಕ ದೇವರ ಹಂಗೇಕೆ ಬಾಪುಲದ್ದೇಸು. ಆವ ಕಾಯಕವಾದಳು ಸ್ವಕಾಯಕವ ಮಾಡು, ಸ್ವಕಾಯಕ ಸ್ವಯಂ ಕಾಯಕ ಮಾಡು, ನೀನೇ ಕಾಯಕ ಮಾಡುದು. ಕಾಯಕ ಅನ್ನುವ ಶಬ್ದದಲ್ಲಿಯೇ ಅರ್ಥ ಇದೆ. ಕಾಯ ಅಂದ್ರೆ ದೇಹ, ತನ್ನ ದೇಹವನ್ನೇ ತೊಡಗಿಸಿ ಮಾಡುವ ಕೆಲಸ ಮಾತ್ರ ಕಾಯಕ. ಆವ ಕಾಯಕವಾದಳು ಸ್ವಕಾಯಕವ ಮಾಡಿ, ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ಹಾರೈಸುವುದು ಅರ್ಪಿಸುವುದು. ಒಕ್ಕಿದ್ದು ನೀವು ಬಿತ್ತಿದ್ದು ಬೆಳೆದದ್ದು, ನೀವು ಬಿತ್ತಿ ಬೆಳೆದದ್ದು, ನಿಮ್ಮ ಕಾಯಕಕ್ಕೆ ಬಂದ ಪ್ರತಿಫಲ, ಅದೆಲ್ಲವನ್ನು ನೀವು ಸಮರ್ಪಿಸಿ ಮಿಕ್ಕುದ ಕೈಕೊಂಡು. ನಾವು ಮಿಕ್ಕಿದ್ದನ್ನ ಯಾರಿಗಾದ್ರೂ ಕೊಡ್ತೀವಿ, ಬಹಳ ದೊಡ್ಡದನ್ನ ನಾವು ಇಟ್ಕೋತೀವಿ, ದೊಡ್ಡ ಪಾಲನ್ನು ನಾವು ಇಟ್ಕೋತೀವಿ. ಅವ್ರು ಹೇಳೋದು ಎಲ್ಲವನ್ನೂ ಸಮರ್ಪಿಸಿ ಮಿಕ್ಕುದ ಕೈಕೊಂಡು. ಮುಂದಿನ ಸಾಲು ಗಮನಿಸಿ: ವ್ಯಾಧಿ ಬಂದರೆ ನರಳು, ಬೇನೆ ಬಂದರೆ ಒರಲು, ಜೀವ ಹೋದರೆ ಸಾಯಿ, ಇದಕ್ಕ ದೇವರ ಹಂಗೇಕೆ ಬಾಪುಲದ್ದೇ. ಯಾವ ದೇವರು ದಿಂಡ್ರು ಏನು ಬೇಡ,
ನೀನು ಹೀಗಿರ್ಬೇಕು, ಯಾರ ಹಂಗಿನಲ್ಲೂ ಬದುಕಬೇಕಾಗಿಲ್ಲ, ದೇವರ ಹಂಗು ಬೇಡ. ಕಾಯಿಲೆ ಬಂದ್ರೆ ನರಳು, ಇಲ್ಲ ಒರಳು, ಜೀವ ಹೋದ್ರೆ ಸಾಯಿ. ಲಬ್ಧೇಶ್ವರನ ವಚನ ಇದೆ. ಎಷ್ಟು ನಿಷ್ಠುರವಾಗಿ ಬದುಕು. ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂತ ಬಸವಣ್ಣ ತನ್ನನ್ನ ತಾನು, ನಾವೆಲ್ಲ ಸಾಮಾನ್ಯ ಮಾತಾಡುವಾಗ ಏನ್ತೀವಿ ಅಂದ್ರೆ, ಮೇಲ್ ಚೆನ್ನಾಗಿ ಕಾಣ್ತಲ್ಲಪ್ಪ, ನಾನು ಒಳಗೆ ಬಹಳ ಬೆಣ್ಣೆ ಅಂತ ಮಾತಾಡ್ತೀವಿ. ಆದ್ರೆ ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂತ ಹೇಳಿದ್ರು. ಅದರಿಂದ ಇದೊಂದು ಅನನ್ಯವಾದ ಕ್ರಾಂತಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ವಿಶ್ವ ಸಾಹಿತ್ಯ ಸಮ್ಮೇಳನ ಅಂತ ಮಾಡೋದಾದ್ರೆ, ಕನ್ನಡ ಭಾಷೆಯನ್ನ ಪ್ರತಿನಿಧಿಸುವಂಥದ್ದು ವಚನ ಸಾಹಿತ್ಯ. ಅಥವಾ ವಿಶ್ವ ವಿಭೂತಿಗಳ ಸಮ್ಮೇಳನ ಏನಾದರೂ ಆದ್ರೆ, ಆ ವಿಶ್ವ ವೇದಿಕೆಯಲ್ಲಿ ಕನ್ನಡ ನಾಡನ್ನ ಪ್ರತಿನಿಧಿಸುವವನು ಬಸವಣ್ಣ. ಅಂಥದ್ದೊಂದು ಅನನ್ಯವಾದ ಕ್ರಾಂತಿ ಇದು. ನಾವೆಲ್ಲರೂ ಈಗ ಓದಿನ ಕಾಲ, ನಾಲೆಡ್ಜ್ ಅನ್ನೋದು ಓದಿಂದ ಬರುತ್ತೆ ಅಂತ ಅನ್ಕೊಂಡಿದೀವಲ್ಲ, ಅದೇ ಒಂದು ಬಹಳ ದೊಡ್ಡ ಮೌಢ್ಯ ಅಂತ ಅನ್ಕೊಂಡ್ರಲ್ಲ. ನಾಲೆಡ್ಜ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಥ್ರೂ ಟೀಚಿಂಗ್ ಅಂಡ್ ಲರ್ನಿಂಗ್ ಅನ್ನೋದೊಂದು ಬಹಳ ದೊಡ್ಡ ಸೂಪರ್ಸ್ಟಿಷನ್ ಅಂತ ಅನ್ಕೊಂಡಿದ್ದೇವೆ. ನಿನ್ನೆ ನಮ್ಮ ಸ್ನೇಹಿತರೊಂದಿಗೆ ಮಾತಾಡ್ತಿದ್ದೆ ನಾನು. ಆವಾಗ ಅವ್ರಿಗೆ ಮಾತುಗಳನ್ನ ಹೇಳಿದೆ. ನಾನು ಈಚೆಗೆ ಒಂಚೂರು ರಾಮಾಯಣ ಓದ್ತಾ ಇದ್ದೆ, ಮಹಾಭಾರತ ಓದ್ತಿದ್ದೆ. ರಾಮಾಯಣದ ಕವಿ ವಾಲ್ಮೀಕಿ, ನಿಮ್ಗೆ ಗೊತ್ತಿರಬೇಕು, ಆತನೇ ಆದಿಕವಿ. ಭಾರತ ದೇಶದಲ್ಲಿ ಅಲ್ಲಿ ತನಕ ಬೇರೆ ಯಾವ ಕವಿಗಳು ಇರಲಿಲ್ಲ. ಯಾಕೆಂದ್ರೆ ಅವನಿಗೆ ಕಾವ್ಯ ಅಂದ್ರೆ ಹೇಗಿರುತ್ತೆ ಅನ್ನೋ ಸ್ವರೂಪ ಹೇಳುವುದಕ್ಕೂ ಯಾವ ಕವಿಯೂ ಇರಲಿಲ್ಲ, ಯಾವ ಕಾವ್ಯ ಮೀಮಾಂಸೆ ಇರಲಿಲ್ಲ. ಆ ವಾಲ್ಮೀಕಿ ಅವನ ಪೂರ್ವ ಕಥೆಯನ್ನು ನಂಬೋದಾದ್ರೆ ಅವನು ಬೇಡ್ರವನು ಅಂತ ಗೊತ್ತಿದೆ ನಮ್ಗೆ. ನಂಬಲಿಲ್ಲ ಅಂತ ಇಟ್ಕೊಳ್ಳಿ, ಅವನ ಕಾಡಲ್ಲಿದ್ದವನು, ಅಷ್ಟಂತೂ ಸತ್ಯ. ಕಾಡಲ್ಲಿದ್ದವನು ಅವನು ಯಾವ ಯಾವ ವಿವರಗಳನ್ನು ಬರೀತಾನೆ, 24,000 ಶ್ಲೋಕಗಳಿಂದ ಅರಮನೆಯಲ್ಲಿ ನಡೆಯುವ ಎಲ್ಲ ರಾಜಕಾರಣವನ್ನು ಕುರಿತು ಬರೀತಾನೆ. ಅರಮನೆಯ ರಾಜಕಾರಣ ಈ ಕಾಡಿನಲ್ಲಿದ್ದ ಮನುಷ್ಯನಿಗೆ ಹೇಗೆ ಗೊತ್ತು? ಅರಮನೆಯ ಎಲ್ಲ ಸಂಪ್ರದಾಯಗಳ ಬಗ್ಗೆ ಬರೀತಾನೆ. ಪಟ್ಟಾಭಿಷೇಕ ಮಾಡಬೇಕಾದ್ರೆ ಯಾವ ಯಾವ ಕೆಲಸ ಮಾಡಬೇಕು, ಕ್ರಿಯೆ ಹೇಗೆ ನಡೀಬೇಕು ಅನ್ನುವ ವಿವರಗಳನ್ನೆಲ್ಲ ಬರೀತಾನೆ. ಮದುವೆ ಹೇಗಾಗತ್ತೆ ಅಂತ ಬರೀತಾನೆ. ಸ್ವಯಂವರ ಅನ್ನೋ ಪದ್ಧತಿ ಏನು ಅಂತ ಬರೀತಾನೆ. ಕಾಡನ್ನು ಕುರಿತು ಬರೀತಾನೆ. ಸಹಜವಾಗೇ ಇದೆ, ಕಾಡು ಚೆನ್ನಾಗಿ ಗೊತ್ತು ಅವ್ರಿಗೆ. ಅಲ್ಲಿಯ ಎಲ್ಲ ಬಗೆ ಬಗೆಯ ಮರ ಗಿಡಗಳನ್ನ, ಹೂಗಳನ್ನ, ಕಾಯಿಗಳನ್ನ, ಹಣ್ಣುಗಳನ್ನು ಕುರಿತು ಬರೀತಾನೆ. ಋಷಿಗಳ ಜೀವನ ಕ್ರಮದ ಬಗ್ಗೆ ಬರೀತಾನೆ. ಸಮುದ್ರದ ಬಗ್ಗೆ ಬರೀತಾನೆ. ಅಷ್ಟು ಮಾತ್ರ ಅಲ್ಲ, ಒಂದು ಎತ್ತರವಾದ ಗಿರಿ ಇದ್ರೆ, ಬೆಟ್ಟ ಇದ್ರೆ, ಆ ಬೆಟ್ಟದ ತಪ್ಪಲಿನಲ್ಲಿ ಯಾವ ಬಗೆಯ ಗಿಡಗಳು ಹುಟ್ಟುತ್ತವೆ, ಮಧ್ಯಭಾಗದಲ್ಲಿ ಯಾವ ಬಗೆಯ ಗಿಡಗಳು ಹುಟ್ಟುತ್ತವೆ, ತುದಿಯಲ್ಲಿ ಯಾವ ಬಗೆಯ ಗಿಡಗಳು ಹುಟ್ಟುತ್ತವೆ, ತುದಿಯಲ್ಲಿ ಬೆಳೆಯುವುದರಿಂದ ಆ ಗಿಡಗಳ ಲಕ್ಷಣ ಏನು, ಅವುಗಳ ಎಲೆಗಳು ಹೇಗಿರ್ತವೆ, ಕಾಂಡ ಹೇಗಿರ್ತವೆ, ಮಧ್ಯದಲ್ಲಿ ಬೆಳೆಯುವ ಗಿಡಗಳ ಎಲೆಗಳ ಕಾಂಡಗಳ ಮಾಡಿಫಿಕೇಶನ್ ಹೇಗಾಗಿರುತ್ತೆ, ತಪ್ಪಲಿನಲ್ಲಿ ಬೆಳೆಯುವಂತ ಮರದ ಗಿಡ, ಮರ, ಕಾಂಡ ಹೇಗಿರುತ್ತೆ, ಇದೆಲ್ಲವನ್ನು ವಾಲ್ಮೀಕಿ ತಿಳ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ಯುದ್ಧಕಾಂಡದಲ್ಲಿ ಯುದ್ಧದ ಬಗ್ಗೆ ಬರೀತಾರಲ್ಲ, ಆ ಯುದ್ಧದ ಎಲ್ಲ ವಿವರಗಳನ್ನ ಮತ್ತು ಎಲ್ಲ ಬಗೆಯ ಆಯುಧಗಳನ್ನು, ಆ ಆಯುಧಗಳ ಶಕ್ತಿಯನ್ನ ಎಲ್ಲವನ್ನು ಕುರಿತು ಬರೀತಾನೆ. ಇವನು ಯಾವ ಕಾಲೇಜಲ್ಲಿ ಓದಿದ್ದ, ಯಾವ ಸ್ಕೂಲಲ್ಲಿ ಓದ್ಕೊಂಡು ಬಂದಿದ್ದ, ಆತನ ಓದಿನ ಬಗ್ಗೆ ನಮ್ಗೆ ಯಾವ ವಿವರವೂ ಇಲ್ಲ. ಅಂದ್ರೆ ಇದು ಜ್ಞಾನ ಅಲ್ಲ, ಜ್ಞಾನಕ್ಕಿಂತ ಇನ್ನೊಂದು ಎತ್ತರದ ಸ್ಥಿತಿ ಇದೆ. ನಾವು ಅದನ್ನ ಸದ್ಯಕ್ಕೆ ನಮಗೆ ಬೇರೆ ಶಬ್ದಗಳು ಗೊತ್ತಿಲ್ಲ, ಆದ್ರಿಂದ ಅರಿವು ಅಂತ ಇಟ್ಕೊಳ್ಳೋಣ. ಈ ಮಾತನಾಡಿದ್ರೆ ನೀವ್ಯಾರಾದ್ರೂ ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ನಾವು ಓದಿ ಬರೆದು ಕಲಿಯುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿಯೇ ತಪಸ್ಸಿನ ಮುಖಾಂತರ ಗ್ರಹಿಸುವಂತ ಒಂದು ದೊಡ್ಡ ಪರಂಪರೆ ಇತ್ತು. ಜಗತ್ತಿನ ಜ್ಞಾನವನ್ನು ತಪಸ್ಸಿನ ಮುಖಾಂತರ ಗ್ರಹಿಸ, ಮನಸ್ಸಿನ ಶಕ್ತಿಯನ್ನ ಬೆಳೆಸ್ತಾ 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 ಇಮ್ಮಡಿ, ಮುಮ್ಮಡಿ, 4 ಮಡಿ, 1000 ಮಡಿ ಮಾಡ್ತಾ ಹೋಗಿ
ಜಗತ್ತಿನ ಎಲ್ಲಾ ಅನುಭವಗಳನ್ನ ಕಂಡದ್ದು, ಕಾಣದ್ದು, ಕೇಳಿದ್ದು, ಕೇಳದ್ದು ಎಲ್ಲವನ್ನೂ ಗ್ರಹಿಸುವಂತ ಒಂದು ದೊಡ್ಡ ಶಕ್ತಿಯನ್ನು ಮನಸ್ಸಿಗೆ ಕೊಡೋದು ಸಾಧ್ಯ ಇತ್ತು. ಅದರಿಂದಲೇ ಕುವೆಂಪು ಬರೀತಾರೆ ನೋಡಿ, ಅನಂತ ತಾನ್ ಅನಂತವಾಗಿ ಆಗುತಿಹನೇ ನಿತ್ಯಯೋ. ಮನುಷ್ಯ ಅನ್ನೋನು ಅನಂತ, ಅನಂತ ಶಕ್ತಿ ಉಳ್ಳವನು, ಅನಂತ ಜ್ಞಾನ ಉಳ್ಳವನು. ನಾವು ಅದನ್ನ ಈ ವರ್ಷಕ್ಕೆ ಇಷ್ಟು ಸಿಲೆಬಸ್ ಅಂತ ತಂದು ಇಟ್ಬಿಟ್ವಿ, ಚಿಕ್ಕದ್ ಮಾಡಿ ಕೂರಿಸ್ಬಿಟ್ವಿ. ನಾನು ಹೇಳಿದ್ದಷ್ಟೇ ನಾಲೆಡ್ಜು, ನೀನ್ ಕೇಳಿದ್ದಷ್ಟೇ ನಾಲೆಡ್ಜು, ನೀನ್ ಪರೀಕ್ಷೆಯಲ್ಲಿ ಏನ್ ಬರೀತೀಯೋ ಅಷ್ಟೇ ನಾಲೆಡ್ಜು, ನಿನ್ ಮಾರ್ಕ್ಸ್ ಎಷ್ಟು ತಗೋತೀಯ ಅಷ್ಟೇ ನಿನ್ ನಾಲೆಡ್ಜು. ಜ್ಞಾನ ಅನ್ನುವುದು ಓದುವ ಕೇಳುವುದರಿಂದ ಆಚೆಗೂ ಇದೆ. ಓದಲಾಗದ್ದನ್ನ, ಕೇಳಲಾಗದ್ದನ್ನ, ನೋಡಲಾಗದ್ದನ್ನ ಗ್ರಹಿಸುವ ಮಟ್ಟಿಗೆ ನಮ್ಮ ಮನಸ್ಸನ್ನ ನಾವು ವಿಸ್ತಾರಗೊಳಿಸುವುದಕ್ಕೆ ಸಾಧ್ಯ ಆಗೇ ಇಲ್ಲ, ದೊಡ್ಡದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ವಚನಕಾರರು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದರಿಂದಾನೇ ಅವರು ಅರಿವೇ ಗುರು ಅಂದು. ಅವರು ಅನುಭವದ ಬಗ್ಗೆ ಮಾತಾಡಿದ್ರೆ ಹೊರತು ಓದಿನ ಬಗ್ಗೆ ಮಾತಾಡಲಿಲ್ಲ. ಬಸವಣ್ಣವ್ರದ್ದು ಇನ್ನೊಂದು ವಚನ ಇದೆ, ನಿಮ್ಗೆ ಗೊತ್ತಲ್ವಾ? ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೋರಟೆ. ಹಾಗೆ ಹೇಳುವಾಗ ವೇದವೆಂಬುದು ಓದಿನ ಮಾತು ಅಂದ್ರೆ ಓದು ಅಂದ್ರೆ ನಿರರ್ಥಕವಾದದ್ದು ಅಂತ ಬರೀ ಓದೋದಷ್ಟೇ, ಅದು ಅನುಭವದ್ದಲ್ಲ, ಅನುಭಾವದ್ದಲ್ಲ. ಅನುಭಾವ ಅಂದ್ರೆ ಬುದ್ಧನ ಒಂದು ಮಾತಲ್ಲಿ ಹೇಳ್ತೀನಿ, ನಾನು ಬೋಧನೆ ಮಾಡುವುದು ಒಂದು ಸಿದ್ಧಾಂತವನ್ನಲ್ಲ ಅನ್ನುವ ಬುದ್ಧ, ನಾನು ಏನು ಹೇಳುತ್ತೇನೆಯೋ ಅದು ನನ್ನ ಒಂದು ಮಾನಸಿಕ ಸ್ಥಿತಿಯಿಂದ ಬಂದ ಆಲೋಚನೆ ಅಲ್ಲ, ನನ್ನ ಮಾನಸಿಕ ಪ್ರಜ್ಞೆಯಿಂದ ಬಂದ ಆಲೋಚನೆ ಅಲ್ಲ, ಅದು ನನ್ನ ಅನುಭವ. ನಾನು ಏನು ಹೇಳುತ್ತೇನೆಯೋ ಅದು ನನ್ನ ಮಾನಸಿಕ ಪ್ರಜ್ಞೆಯಿಂದ, ಮಾನಸಿಕ ಅವಸ್ಥೆಯಿಂದ ಬಂದ ಮಾತಲ್ಲ, ಅದು ನನ್ನ ಅನುಭವ. ನನ್ನ ಅನುಭವವನ್ನ ನಿಮ್ಮದಾಗಿ ಮಾಡಿಕೊಳ್ಳಬೇಕು ಎಂದರೆ ಮೊದಲು ಅದನ್ನು ನೀವು ಅನುಭವಿಸಿ ಅನಂತರ ನಂಬಬೇಕು. ನಾನು ನೋಡುತ್ತಿರುವುದು ಚಂದ್ರನನ್ನೇ ಎಂದು ನನಗೆ ನಂಬಿಕೆ ಇದ್ದರೆ ಮಾತ್ರ ನಾನು ಅದನ್ನು ಮತ್ತೊಬ್ಬರಿಗೆ ತೋರಿಸಬಲ್ಲೆ. ತುಂಬಾ ಸೀರಿಯಸ್ ಆಗಿರ್ಬೇಕು, ನೀವು ಬೇಜಾರಾಗಿರ್ಬೇಕು, ಅದಕ್ಕೆ ಹೇಳ್ತೀನಿ ನೋಡಿ. ಕಾಲೇಜಲ್ಲಿ ಪಾಠ ಮಾಡುವಾಗ ನಮ್ಮ ಇಷ್ಟಗಳು ಬಹಳ ಸಲ ಪಾಠ ಮಾಡ್ತಿರ್ತೀವಿ. ನಾನು ಪಾಠ ಮಾಡ್ತಾ ಇರುವ ಸಂತೋಷ ನನಗೆ ಇಲ್ಲದೆ ಇದ್ರೆ ನಾನು ವಿದ್ಯಾರ್ಥಿಗಳಿಗೆ ಏನ್ ಕೊಡ್ತೀನಿ ಆ ಸಂತೋಷ? ಈ ಪದ್ಯ ಬಹಳ ಚೆನ್ನಾಗಿದೆ ಅಪ್ಪ, ತುಂಬಾ ಚೆನ್ನಾಗಿದೆ ಅಂತ ಮುಖ ಉಳ್ಳುಳು ಮಾಡ್ಕೊಂಡು ಹೇಳಿದ್ರೆ ಅವನ ಪದ್ಯ ಚೆನ್ನಾಗಿದೆ ಅವನಿಗೆ ಅರ್ಥ ಆಗ್ತದೆ. ಒಂದು ಕಾವ್ಯದ ಎಲ್ಲ ಸೊಗಸನ್ನ, ಅದರ ನಾದಮಯತೆಯನ್ನ, ಅದು ತೆರೆಯುವಂತ ಒಂದು ಅದ್ಭುತವಾದ ಲೋಕವನ್ನ ನಾನು ಆನಂದ ಪಡ್ತಾ ವಿದ್ಯಾರ್ಥಿಗೆ ಹೇಳಿಲ್ಲ ಅಂದ್ರೆ ವಿದ್ಯಾರ್ಥಿಗೆ ಆನಂದ ಎಲ್ಲಿ ತಲುಪುತ್ತೆ ಹೇಳಿ? ಆದ್ರಿಂದ ಚಂದ್ರನ ನೋಡಿ ನಾನ್ ಚಂದ್ರ ಅಂತ ನಾನು ಗುರುತಿಸ್ತಾ ಇದ್ರೆ ನಾನು ಇನ್ನೊಬ್ಬನಿಗೆ ಚಂದ್ರ ಅಂತ ಹೇಗೆ ಹೇಳು? ಆನಂದವನ್ನ ನಾನು ಆನಂದ ಅಂತ ಅನುಭವಿಸ್ತಾ ಇದ್ರೆ ಇನ್ನೊಬ್ಬರಿಗೆ ಆನಂದ ಅಂತ ಹೇಗೆ ಹೇಳು? ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೀನಿ, ಕಲಿಸೋದು ಬಹಳ ಕಷ್ಟದ ಕೆಲಸ, ತುಂಬಾ ಕಷ್ಟ. ಅದರಲ್ಲೂ ಕನ್ನಡ ಮೇಷ್ಟ್ರು ಆಗೋದು ಬಹಳ ಕಷ್ಟ ಅಂತ ಹೇಳ್ತಿದ್ದೆ. ಯಾಕೆ ಕಷ್ಟ ಅಂದ್ರೆ ಪಾಠ ಮಾಡಕ್ಕಲ್ಲ. ಪಾಠ ಮಾಡುವಾಗ ನಾನ್ಯಾವುದೋ ಒಂದು ಅದ್ಭುತವಾದ ಅನುಭೂತಿಯನ್ನು ಕುರಿತು ಹೇಳಿದ್ರೆ, ಯಾವುದೋ ಒಂದು ವಚನವನ್ನು ಕುರಿತು ಹೇಳಿದ್ರೆ, ಯಾವುದೋ ಒಂದು ತುಂಬಾ ಸುಂದರವಾದ ಪದ್ಯವನ್ನು ಕುರಿತು ನಾ ಮಾತಾಡ್ತಿದ್ರೆ ಆ ಹುಡುಗ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಕೂತಿರ್ತಾನೆ. ಆ ಕಣ್ಣ ನೋಟದಲ್ಲಿ ಏನ್ ಅರ್ಥ ಇರುತ್ತೆ ಅಂದ್ರೆ, ಅಲ್ಲಪ್ಪ ನೀನ್ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಾ ಇದೀಯಲ್ಲ, ನೀನ್ ಯಾಕೆ ಇನ್ನು ಕ್ಷುದ್ರನ್ ತರ ಹಿಂಗಿದೀಯಾ ಅನ್ನೋ ಹಂಗ್ ನೋಡ್ತಾನೆ. ನೀನೊಬ್ಬ ಸಾಮಾನ್ಯ ಮನುಷ್ಯ ಆಗಿದೀಯಾ ಯಾಕೆ ಅನ್ನೋ ತರ ನೋಡ್ತಾನೆ. ಆ ನೋಟಕ್ಕೆ ಏನು ಉತ್ತರ ಕೊಡ್ಬೇಕು ನಾವು? ನಾನು ತಮಾಷೆಗೆ ಹೇಳ್ತಿದ್ದೆ, ಸ್ಟೂಡೆಂಟ್ಸ್ ಹೇಳ್ತೀವಿ, ನೋಡಪ್ಪ ದಿಸ್ ಇಸ್ ಎ ಹೆವೆನ್ ಆಫ್ ಆಪರ್ಚುನಿಟೀಸ್, ಅವಕಾಶಗಳ ಸ್ವರ್ಗ ಈ ಕಾಲಕಣಯ. ನೀನ್ ಚೆನ್ನಾಗಿ ಓದಿದ್ರಿ ಏನ್ ಬೇಕಾದ್ರೂ ಆಗ್ಬೋದು, ಎಷ್ಟು ಬೇಕಾದ್ರೂ ಓದ್ಬಹುದು, ಎಷ್ಟೆಷ್ಟು ಯೂನಿವರ್ಸಿಟಿಗಳಿವೆ, ಪ್ರಪಂಚದಲ್ಲಿ ಏನೇನು ವಿಷಯಗಳಿವೆ, ಕಲಿಯೋದಕ್ಕೆ ಏನೇನಿದೆ, ಆಮೇಲೆ ಹಣ ಬೇಕಾದಷ್ಟಿದೆ ಪ್ರಪಂಚದಲ್ಲಿ, ನೀನ್ ಬೇಕಾದಷ್ಟನ್ನೆಲ್ಲ ಸಂಪಾದನೆ ಮಾಡ್ಬೋದು.
ಯಾವ ಎತ್ತರಕ್ಕೆ ಬೇಕಾದ್ರೂ ಏರ್ಬಹುದು ಅಂತೆಲ್ಲ ಕತೆ ಹೇಳ್ತಿರ್ತೀವಲ್ವಾ ನಾವು ಟೀಚರ್ಸ್. ಅವಾಗ ಹುಡುಗ ನಮ್ಮನ್ನೊಂದ್ಸಲ ನೋಡ್ತಾನೆ. ಏನೇ ನೋಡ್ತಿದ್ಯಾ ಅಂತ ಕೇಳಿದ್ರೆ ಪಾಪ ಹುಡುಗ ಮಾತಾಡಲ್ಲ. ಆದ್ರೆ ಅವನ ಹತ್ರ ಏನ್ ಮಾತಿರುತ್ತೆ ಗೊತ್ತಾ, ನಾವ್ ಏನ್ ಬೇಕಾದ್ರೂ ಹೇಳ್ಬಹುದು, ಆಗ್ಬಹುದು. ನಾವು ಓದಿದ್ರೆ, ಕಲ್ತ್ರೆ, ಜಗತ್ತಿನ ಜ್ಞಾನ ಎಲ್ಲ ನಮ್ಮದನ್ನ ಮಾಡ್ಕೊಂಡ್ರೆ ಎಲ್ಲಿಗ್ ಬೇಕಾದ್ರೂ ಏರ್ಬಹುದು ಅಂತೀರಲ್ಲ, ನೀವ್ಯಾಕೆ ಇಲ್ಲೇ ಇದ್ದೀರಾ, ನೀವ್ಯಾಕೆ ಇಷ್ಟರಲ್ಲೇ ನಿಂತೋಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನಲ್ಲ ಹುಡುಗ. ಅವನ ಕಣ್ಣೋಟಕ್ಕೆ ಆ ಪ್ರಶ್ನೆಗೆ ಏನಂತ ಉತ್ತರ ಹೇಳಬೇಕು? ಆದ್ರಿಂದ ನನಗೆ ಇಷ್ಟು ವರ್ಷಗಳ ಕಲಿಕೆಯ ಮತ್ತು ಬೋಧನೆಯ ಅನುಭವದ ನಂತರ ನನಗೆ ಯಾವಾಗಲೂ ತುಡಿತಾ ಇರುವಂತಹ ಒಂದು ಮಾತೇನಂದ್ರೆ, ನಾವು ಕಲಿತದ್ದು ಮತ್ತು ನಾವು ಹೇಳಿದ್ದು ನಮ್ಮ ಅರಿವಾಗಿತ್ತ, ನಮ್ಮ ಜ್ಞಾನ ಆಗಿತ್ತ, ನಮ್ಮ ಅನುಭವ ಆಗಿತ್ತ. ನಾವು ಯಾರು ಹೇಳಿದ್ರೆ ಇನ್ನೊಬ್ರು ಟ್ರಾನ್ಸ್ಫರ್ ಮಾಡಿದ್ದು ಅಷ್ಟೇ ಅಲ್ವಾ ಮಾಡಿದ್ದು? ಅದು ನಮ್ಮ ಅನುಭವ ಮಾಡ್ಕೊಂಡ್ವಾ? ಅದು ನಮ್ಮ ಅನುಭವ ಅಲ್ಲದೆ ಇದ್ರೆ ವಿದ್ಯಾರ್ಥಿಗೆ ಹೆಂಗ ಅನುಭವ ಆಗುತ್ತೋ? ಅರಿವು ಅನ್ನೋದು ಬೇರೆ ತರ ಆಗುತ್ತೆ, ಅನುಭವ ಅನ್ನೋದು ಬೇರೆ ತರ ಆಗುತ್ತೆ. ಒಂದು ಪುಟ್ಟ ಕತೆ ಹೇಳ್ತೀನಿ ನೋಡಿ. ತಂದೆ ಮಗಳು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲೆಲ್ಲ ಒಂದ್ ಕಡೆ ಸಂಜೆ ಆಗುತ್ತೆ. ಆಚೆಗೆ ಇನ್ನೊಂದು 4 ಮೈಲಿ ಹೋದ್ರೆ ಅವ್ರ ಊರು ಸಿಗುತ್ತೆ. 4 ಮೈಲಿ ಅಂದ್ರೆ ಕನಿಷ್ಠ 1 ಗಂಟೆ ನಡಿಬೇಕು. ಹೆಚ್ಚು ಕಡಿಮೆ ಕತ್ಲಾಗೋದ್ರೊಳಗೆ ಊರಿಗೆ ಹೋಗ್ಬೋದು. ಹಾಗನ್ಕೊಂಡು ವೇಗವಾಗಿ ಹೋಗ್ತಿದ್ದಾರೆ, ವೇಗವಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಹೋಗುವಾಗ ಇದ್ದಕ್ಕಿದ್ದಂಗೆ ಜೋರಾಗಿ ಆಕಾಶದಲ್ಲಿ ಮೋಡಗಳೆಲ್ಲ ದಟ್ಟೈಸ್ಬಿಟ್ಟು ಆಕಾಶ ಕಪ್ಪಾಗುತ್ತೆ. ಇದಕ್ಕಿದ್ದಂಗೆ ಕತ್ಲಾದಂಗಾಯ್ತು. ಜೋರಾಗಿ ಬಿರುಗಾಳಿ ಬೀಸೋಕ್ ಶುರುವಾಯ್ತು. ನಡ್ಕೊಂಡು ಹೋಗುವಾಗ ಅಲ್ಲೊಂದು ಕಾಡು ಎದುರಾಯ್ತು. ಆ ಕಾಡನ್ನು ಹಾದೇ ಇವ್ರ ಊರಿಗೆ ಹೋಗ್ಬೇಕು. ಜನ ಎಲ್ಲ ಓಡಿ ಓಡಿ ಹೋಗ್ತಾ ಇದ್ದಾರೆ. ತುಂಬಾ ಬಿರುಗಾಳಿ ಬೀಸ್ತಾ ಇದೆ, ಜೋರಾಗಿ ಮಳೆ ಬರೋ ಸೂಚನೆ ಇದೆ, ಆಕಾಶ ಕಪ್ಪಿಟ್ಟು ಹೋಗಿದೆ. ಏನಾದ್ರು ಹೆಚ್ಚು ಕಡಿಮೆ ಆಗ್ತೈತಿ. ಯಾವ ಮರದ ಕೆಳಗೂ ನಿಲ್ಲೋ ಹಾಗಿಲ್ಲ, ಹತ್ತಿರದಲ್ಲಿ ಏನೂ ಆಶ್ರಯ ಇಲ್ಲ. ಇನ್ನು ಮೇಲೆ ಕತ್ಲಾಗ್ಬಿಡುತ್ತೆ. ಕತ್ಲಾದ್ರೆ ಒಬ್ರು ಮುಖ ಒಬ್ರು ಕಾಣಿಸೋದಿಲ್ಲ. ಜೋರಾಗಿ ಬಿರುಗಾಳಿ ಬೀಸಿದ್ರೆ ಏನೇನಾಗುತ್ತೋ ಗೊತ್ತಿಲ್ಲ. ಆಗ ಅಪ್ಪ ಮಗಳಿಗೆ ಹೇಳ್ತಾನೆ, ಮಗಳೇ ನನ್ ಕೈ ಹಿಡ್ಕೊ ಮಗಳೇ, ಭಯ ಪಟ್ಕೋಬೇಡ, ನನ್ ಕೈ ಹಿಡ್ಕೊ, ನನ್ ಕೈ ಹಿಡ್ಕೊ. ಕತ್ಲು, ಒಬ್ರು ಮುಖ ಒಬ್ರು ಕಾಣಿಸೋದಿಲ್ಲ, ಅದಕ್ಕೆ ನನ್ ಕೈ ಹಿಡ್ಕೊ ಅಂತಾನೆ ಅಪ್ಪ. ಅದಕ್ಕೆ ಮಗಳು ಹೇಳ್ತಾಳೆ, ಅಪ್ಪ ನಾನ್ ನಿನ್ ಕೈ ಹಿಡ್ಕೊಳ್ಳೋದಿಲ್ಲ, ತಗೋ ನೀನ್ ನನ್ ಕೈ ಹಿಡ್ಕೊ ಅಂತಾಳೆ. ಅಪ್ಪನಿಗೆ ಅರ್ಥ ಆಗೋದಿಲ್ಲ. ಅಲ್ಲ ಪುಟ್ಟ, ನೀನ್ ನನ್ ಕೈ ಹಿಡ್ಕೊಳ್ಳೋದಕ್ಕೂ ನಾನ್ ನಿನ್ ಕೈ ಹಿಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ? ಒಂದೇ ಅಲ್ವಾ ಅಂತಾನೆ. ಅದಕ್ಕೆ ಮಗಳು ಹೇಳ್ತಾಳೆ, ಇಲ್ಲ ಕಣಪ್ಪ, ನಾನ್ ನಿನ್ ಕೈ ಹಿಡ್ಕೊಂಡ್ರೆ ಯಾವ್ದೋ ಭಯಕ್ಕೆ, ಯಾವ್ದೋ ಹೆದರಿಕೆಗೆ ಒಂದ್ಸಲ ಸಿಡ್ಲು ಜೋರಾಗಿ ಸ್ಫೋಟ ಆದ್ರೆ ನಾನು ಕೈ ಬಿಟ್ಬಿಡ್ಬಹುದು. ಅಪ್ಪ ನೀನ್ ನನ್ ಕೈ ಹಿಡ್ಕೊಂಡ್ರೆ ನನಗೆ ನಂಬಿಕೆ ಕಣಪ್ಪ, ನೀನ್ ಯಾವಾಗ್ಲೂ ನನ್ ಕೈ ಬಿಡಲ್ಲ, ಎಷ್ಟು ಕಷ್ಟಕ್ಕೂ ನನ್ ಕೈ ಬಿಡಲ್ಲ ಕಣಪ್ಪ, ಅದಕ್ಕೆ ನೀನ್ ನನ್ ಕೈ ಹಿಡ್ಕೊಪ್ಪ ಅಂತಾಳೆ. ಜ್ಞಾನಕ್ಕೂ ಅರಿವಿಗೂ ಇರುವ ವ್ಯತ್ಯಾಸ ಇದು. ಈ ಮಗುವಿಗೆ ಅಪ್ಪ ನನ್ನನ್ನು ಯಾವಾಗ್ಲೂ ಕೈ ಬಿಡೋದಿಲ್ಲ ಅನ್ನೋದು ಆವರೆಗಿನ ಎಲ್ಲ ಅನುಭವದ ಅರಿವಾಗಿ ಬಂದಿದೆ. ತಾನು ಅಪ್ಪನ ಕೈ ಹಿಡ್ಕೊಳ್ಳೋಕ್ಕೂ ಅಪ್ಪ ತನ್ನ ಕೈ ಹಿಡ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ ಅನ್ನುವ ಈ ಅರಿವು ಬಂದದ್ದು ಆವರೆಗಿನ ತನ್ನ ಬದುಕಿನ ಹಲವಾರು ಅನುಭವಗಳ ಮೊತ್ತದಿಂದ. ಮಗಳಿಗೆ ತಂದೆಯನ್ನು ಕಂಡ್ರೆ ತುಂಬಾ ಇಷ್ಟ, ತಂದೆಗೆ ಮಗಳನ್ನು ಕಂಡ್ರೆ ತುಂಬಾ ಇಷ್ಟ, ಮಗಳು ತಂದೆಯನ್ನು ಪ್ರೀತಿಸುತ್ತಾಳೆ, ತಂದೆ ಮಗಳನ್ನು ಪ್ರೀತಿಸುತ್ತಾಳೆ. ಇದೆಲ್ಲ ಓದಿನ ಮಾತು. ಇದು ಬರೀ ಓದಾದ್ರೆ ಈ ಸಣ್ಣ ವ್ಯತ್ಯಾಸ ಗೊತ್ತಾಗಲ್ಲ.
ತಂದೆ ಮಗಳ ಕೈ ಹಿಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದ್ರೂ ತಂದೆ ಮಗಳ ಕೈ ಬಿಡೋದಿಲ್ಲ ಅನ್ನೋದು ಮಗಳಿಗೆ ಅರಿವಿನ ವಿಷಯ. ಅದಕ್ಕೆ ರಾಧಾಕೃಷ್ಣನ್ ಹೇಳಿದ ಒಂದು ಮಾತು, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹೇಳಿದ ಮಾತು, mere information is not knowledge, mere knowledge is not wisdom. ನಿಮಗೆ ಗೊತ್ತಲ್ವಾ ಈ ಕಾಲ ಇನ್ಫಾರ್ಮೇಶನ್ ಕಾಲ. ಇನ್ಫಾರ್ಮೇಶನ್, ಎಷ್ಟು ಇನ್ಫಾರ್ಮೇಶನ್ ಅಂದ್ರೆ ನಿಮಗೆ ಬೇಡವಾದಷ್ಟು ಇನ್ಫಾರ್ಮೇಶನ್. ನಿಮ್ಗೆ ಗೊತ್ತಲ್ವಾ, ಹಸಿವಾಗದೆ ಇದ್ರೆ ಊಟ ಮಾಡೋದು ಬಹಳ ಅಪಾಯಕಾರಿ. ಹಸಿವಾಗೋ ತನಕ ಕಾಯ್ಬೇಕು ಊಟ. ಆದ್ರೆ ನಮಗೀಗ ಮಾಹಿತಿ ಎಷ್ಟು ಬೀಳ್ತಾ ಇದೆ ಅಂದ್ರೆ ನಮಗ್ ಹಸಿವೇ ಇಲ್ಲ ಆದ್ರೆ ಮಾಹಿತಿ ಬೀಳ್ತಾ ಇದೆ. ನಮಗ್ ಸುದ್ದಿಯ ಹಸಿವಿಲ್ಲ ಆದ್ರೆ ಸುದ್ದಿ ಬೀಳ್ತಾ ಇದೆ. ನಮ್ಮ ಟಿವಿ ಚಾನೆಲ್ಗಳು 24/7 ಪ್ರತಿ ಗಂಟೆ ಪ್ರತಿ ನಿಮಿಷ ಬರೀ ಸುದ್ದಿ ಕೊಡ್ತಾ ಇರ್ತಾರೆ. Do we require so much of news to make a living here? ಇಷ್ಟು ಸುದ್ದಿ ಬೇಕಾ ನಮಗೆ? ನಾವು ಪ್ರಶ್ನೆ ಮಾಡಿಲ್ಲ. ನಮ್ಗೆ ಸುದ್ದಿ ಕೊಡ್ತಾ ಇದ್ದಾರೆ ಆದ್ರೆ ನಮ್ಗೆ ಸುದ್ದಿ ಹಸಿವಿಲ್ಲ. ನಿಮ್ಗೆ ಗೊತ್ತಲ್ವಾ, ನಮ್ಮ ಪತ್ರಿಕೆಗಳು 20-25 ಪೇಜ್ ಪ್ರಿಂಟ್ ಆಗಿ ಬರ್ತಾ ಇದ್ವು. ನಮ್ಗೆ ಅಷ್ಟು ಸುದ್ದಿ ಬೇಕಾಗಿರ್ಲಿಲ್ಲ. ನಮಗೆ ಹಸಿವಾಗೋದಕ್ಕೆ ಮುಂಚೆ ಅವು ತಿಳಿಸ್ತಾ ಇವೆ ಸುದ್ದಿಯನ್ನ. ಈಗ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂದ್ರೆ ನಮ್ಮ ಕೈಯಲ್ಲಿರುವಂತ ಸೆಲ್ ಫೋನ್ ನಲ್ಲಿ ಎಷ್ಟೋ ಗಿಗಾಬೈಟ್ಸ್, ಪೆಟಾಬೈಟ್, ಟೆರಾಬೈಟ್ಗಳಷ್ಟು ಸುದ್ದಿ ನಮ್ಮ ಅಂಗೈ ಮೇಲಿದೆ. ಅಂಗೈ ಮೇಲೆ ಅಷ್ಟು ಇನ್ಫಾರ್ಮೇಶನ್ ಇದೆ, ಅಷ್ಟು ಮಾಹಿತಿ ಇದೆ. ವಿವೇಕಾನಂದ ಅದನ್ನೇ ಹೇಳಿದ್ದು, ಮಾಹಿತಿಯೇ ಜ್ಞಾನ ಅಂತ ಅನ್ಕೊಂಡಿದ್ರೆ ನಮ್ಮ ದೇಶದ ಗ್ರಂಥಾಲಯಗಳೇ ಋಷಿಗಳಾಗಬಹುದಾಗಿತ್ತು, ಎನ್ಸೈಕ್ಲೋಪೀಡಿಯಾಗಳೇ ಸಂತರಾಗ್ಬಿಡ್ಬೋದಾಗಿತ್ತು. ಇನ್ಫಾರ್ಮೇಶನ್ ಈಸ್ ನಾಟ್ ನಾಲೆಡ್ಜ್. ಮಾಹಿತಿ ಸಂಗ್ರಹ ಮಾಡೋದು ನಾಲೆಡ್ಜ್ ಅಲ್ಲ. ಸುಮ್ಮನೆ ಯೋಚನೆ ಮಾಡಿ, 100 ವಚನಗಳನ್ನ ತುಂಬಾ ಚೆನ್ನಾಗಿ ಬೈಹಾಟ ಮಾಡಿ ಹೇಳ್ತಾನೆ ಒಬ್ಬ ಹುಡುಗ ಅಂದ್ರೆ ವಚನಗಳನ್ನ ಅರ್ಥ ಮಾಡಿಕೊಂಡಾಗಲ್ಲ, ವಚನಗಳು ತಮ್ಮ ಅರಿವಿಗೆ ಬಂದ ಹಾಗಲ್ಲ. ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ಎಜುಕೇಶನ್ is not just gathering of information. It is not collecting information. It is assimilation of ideas. Assimilation of ideas. If you can assimilate one single idea and make it your own life, it is much more worthier than by-hearting the whole library. ಅಂತ ವಿವೇಕಾನಂದ ಹೇಳ್ತಾರೆ. ಐಡಿಯಾ ಅನ್ನೋದು ನಾನು ಈ ಅರಿವು ಅಂತಿದ್ದೀವಲ್ಲ, ಅದು ಬರೀ ಓದಿ ವಿಷಯಗಳನ್ನ ಗ್ರಹಿಸ್ಕೊಬಿಡೋದಲ್ಲ. ಅದರಿಂದಾನೇ ನಮ್ಮಲ್ಲಿ ಈ ಕ್ವಿಜ್ ನಲ್ಲಿ ಓದೋರೆಲ್ಲ ಜ್ಞಾನಿಗಳಲ್ಲ. ಕ್ವಿಜ್ ನಲ್ಲಿ ಓದೋರಿಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಷ್ಟೇ. ವಿಚ್ ಇಸ್ ದಿ ಟಾಲೆಸ್ಟ್ ಪೀಕ್ ಆನ್ ದಿ ಅರ್ತ್, ವಿಚ್ ಇಸ್ ದಿ ಡೀಪೆಸ್ಟ್ ಓಷನ್, ವಾಟ್ ಈಸ್ ದಿ ಸ್ಯಾಲರಿ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೂ ಇಸ್ ದಿ ಪ್ರೆಸಿಡೆಂಟ್ ಆಫ್ ಸೌತ್ ಅಮೆರಿಕಾ. ಇವೆಲ್ಲ ಇನ್ಫಾರ್ಮೇಶನ್, ಮಾಹಿತಿಗಳು ಅಷ್ಟೇ, ಮಾಹಿತಿಗಳ ಜ್ಞಾನ ಅಲ್ಲ. ರಾಧಾಕೃಷ್ಣನ್ ಅವರು ಹೇಳಿದ್ರು, ಮಿಯರ್ ಇನ್ಫಾರ್ಮೇಶನ್ ಇಸ್ ನಾಟ್ ನಾಲೆಡ್ಜ್, ಮಿಯರ್ ನಾಲೆಡ್ಜ್ ಇಸ್ ನಾಟ್ ವಿಸ್ಡಮ್. ಬರೀ ಜ್ಞಾನ ವಿವೇಕ ಅಲ್ಲ, ಅರಿವಲ್ಲ. ಅದು ಬರೀ ಜ್ಞಾನ ಅಷ್ಟೇ, ಅದು ಅರಿವಾಗೋದೇ ಬೇರೆ. ಅರಿವು ಅನ್ನೋದು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿರೋದು. ಕನಕದಾಸರ ಕತೆ ಗೊತ್ತಿದೆ ನಿಮ್ಗೆ? ಕನಕದಾಸರಿಗೆ ಗುರುಗಳು ಅವ್ರ ಶಿಷ್ಯರಿಗೆಲ್ಲ ಒಂದೊಂದು ಬಾಳೆಹಣ್ಣು ಕೊಟ್ಟು, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಯಾರು ನೋಡದೆ ಇರೋ ಜಾಗದಲ್ಲಿ ತಿನ್ಕೊಂಡು ಬಂದ್ಬಿಡಿದ್ರಂತೆ. ಎಲ್ಲರೂ ಎಲ್ಲೆಲ್ಲೋ ಹೋಗಿ ತಿನ್ಕೊಂಡ್ ಬಂದ್ಬಿಟ್ಟಿದ್ರಂತೆ. ಕನಕದಾಸ ಮಾತ್ರ ಒಬ್ಬನೇ ತಿಂದೇ ಬಂದಿದ್ದಂತೆ. ನಿಮ್ಗೆ ಗೊತ್ತಿ ಕತೆ. ಆ ಗುರುಗಳು ಕೇಳಿದ್ರು, ಯಾಕಪ್ಪ ತಿನ್ಲಿಲ್ಲ ನೀನು ಅಂತ ಕೇಳಿದ್ರು. ಒಬ್ಬೊಬ್ಬನು ಒಂದೊಂದು ಹೇಳ್ದ, ಎಲ್ಲೆಲ್ಲಿ ತಿಂದ್ರಿ ಇಂದಾಗ ಅಲ್ಲಿ ತಿಂದೆ, ಇಲ್ಲಿ ತಿಂದೆ, ನನ್ನ ಮನೆ ಹಿಟ್ಲಲ್ಲಿ ತಿಂದೆ, ನಮ್ಮನೆಲ್ಲರೂ ಒಂದು ರೂಮ್ ನಲ್ಲಿ ಬಾಗಿಲು ಹಾಕೊಂಡು ತಿಂದೆ, ಅವನ ಯಾರೋ ಒಬ್ಬ ಕಂಬಳಿ ಉದ್ಕೊಂಡು ಒಳಗಡೆ ತಿಂದ್ಬಿಟ್ಟೆ, ಎಲ್ಲ ಹೇಳಿದ್ರು. ಕನಕದಾಸರನ್ನ ನೀನ್ಯಾಕೆ ತಿನ್ಲಿಲ್ಲ ಅಂದಾಗ ಕನಕದಾಸರು ಹೇಳಿದ್ರು, ಐ ಡಿಡ್ ನಾಟ್ ಈಟ್ ದಿಸ್ ಬನಾನಾ ಜಸ್ಟ್ ಫಾರ್ ದ ರೀಸನ್ ದೇರ್ ಇಸ್ ನೋ ಪ್ಲೇಸ್ ವೇರ್ ದೇರ್ ಇಸ್ ನೋ ಗಾಡ್.
ನಾನು ಈ ಹಣ್ಣನ್ನು ತಿನ್ನಕ್ಕಾಗ್ಲಿಲ್ಲ, ಯಾಕೆಂದ್ರೆ ನೀವೇ ಹೇಳ್ಕೊಟ್ಟಿದ್ರಿ ಗುರುಗಳೇ, ದೇವರು ಇಲ್ಲದಿರುವ, ದೇವರು ನೋಡದಿರುವ ಜಾಗ ಯಾವುದೂ ಇಲ್ಲ, ಅದರಿಂದ ನಾನು ತಿನ್ಲಿಲ್ಲ. ಕಥೆ ನಿಮಗೆ ಗೊತ್ತು. ಇದರ ಮುಖಾಂತರ ನಾನು ಹೇಳಕ್ ಹೊರಟಿರೋ ಸಂಗತಿ ಏನಂದ್ರೆ, ಬೇರೆಯವರೆಲ್ಲ ಇದ್ರಲ್ಲ, ಹಣ್ಣನ್ನು ತಗೊಂಡೋಗಿ ಎಲ್ಲೆಲ್ಲೋ ತಿಂದು ಬಂದಿದ್ರಲ್ಲ, ಅವ್ರಿಗೂ ದೇವ್ರು ಎಲ್ಲೆಲ್ಲೂ ಇದಾನೆ ಅನ್ನೋದು ಗೊತ್ತಿತ್ತು. ಅದು ಇನ್ಫಾರ್ಮೇಶನ್ ಆಗಿ ಗೊತ್ತು, ಅಥವಾ ಹೆಚ್ಚಂದ್ರೆ ಕೆಲವರಿಗೆ ಜ್ಞಾನವಾಗಿಯೂ ಗೊತ್ತಿತ್ತು. ಆದ್ರೆ ಅದನ್ನ ತಿನ್ನುವಾಗ, ಹಣ್ಣನ್ನು ತಿನ್ನುವಾಗ ದೇವ್ರು ಇಲ್ಲಿಯೂ ನೋಡ್ತಾ ಇದ್ದಾನೆ ಅಂತ ಡಿಸೈಡ್ ಮಾಡೋದಕ್ಕೆ ಅದು ಅವರ ವಿವೇಕ ಆಗಿರ್ಲಿಲ್ಲ. ಕನಕದಾಸನಿಗೆ ಬೇರೆಯವರೆಲ್ಲರಿಗಿಂತ ಈತ ಎತ್ತರದ ಸ್ಥಿತಿಯವನು. ಯಾಕೆ ಅಂದ್ರೆ ಅವನಿಗೆ ದೇವರಿದ್ದಾನೆ ಎನ್ನುವ ಸತ್ಯ ಆನುಭವಿಕ ಸತ್ಯ ಆಗಿತ್ತು, ಬೇರೆಯವರಿಗೆಲ್ಲ ಅದು ನಾಲೆಡ್ಜ್ ಆಗಿತ್ತು ಅಥವಾ ಇನ್ಫಾರ್ಮೇಶನ್ ಆಗಿತ್ತು. ಇದೇ ಮಾತನ್ನ ಟಿ.ಎಸ್. ಎಲಿಯಟ್ ಇನ್ನೊಂದ್ ತರ ಹೇಳ್ತಾನೆ, ವೇರ್ ಇಸ್ ವಿಸ್ಡಮ್, ವಿ ಹ್ಯಾವ್ ಲಾಸ್ಟ್ ಇಟ್ ಇನ್ ನಾಲೆಡ್ಜ್. ವೇರ್ ಇಸ್ ವಿಸ್ಡಮ್, ವಿವೇಕ ಎಲ್ಲಿದೆ? ವಿ ಹ್ಯಾವ್ ಲಾಸ್ಟ್ ಇಟ್ ಇನ್ ನಾಲೆಡ್ಜ್. ಜ್ಞಾನ ಅನ್ನೋ ಹೆಸರಿನಲ್ಲಿ ಅದನ್ನು ಕಳ್ಕೊಬಿಟ್ಟಿದ್ದೀವಿ ನಾವು. ವೇರ್ ಇಸ್ ನಾಲೆಡ್ಜ್? ಒಳ್ಳೆ ನಾಲೆಡ್ಜ್ ಆದ್ರೂ ಇದೆಯಾ? ವಿ ಹ್ಯಾವ್ ಲಾಸ್ಟ್ ಇಟ್ ಇನ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ನೇ ನಾಲೆಡ್ಜ್ ಅಂತ ಕೂತಿದ್ದೀವಿ ನಾವು. ನಾನು ಇದನ್ನ ಇನ್ನೊಂಚೂರು ಮುಂದೆ ಕೇಳಿದೆ, ಹೋಗ್ಲಿ ಇನ್ಫಾರ್ಮೇಶನ್ ಆದ್ರೂ ಇರುತ್ತೇನಪ್ಪ, ವೇರ್ ಇಸ್ ಇನ್ಫಾರ್ಮೇಶನ್? ವಿ ಹ್ಯಾವ್ ಲಾಸ್ಟ್ ಇಟ್ ಇನ್ ಎಕ್ಸಾಮಿನೇಷನ್. ಪರೀಕ್ಷೆ ಬರೆದ್ರೆ ಇನ್ಫಾರ್ಮೇಶನ್ ಇರಲ್ಲ, ಅದು ಹೊರಟೋಗ್ಬಿಡುತ್ತೆ. ಬಸವಣ್ಣವರು ಎಂಥ ಒಂದು ಸಾರ್ವತ್ರಿಕವಾದ ಸಾರ್ವಕಾಲಿಕ ಸತ್ಯ ಹೇಳಿದಾರಲ್ಲ, ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳದರಿಯು. ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳದರಿಯು. ಗಿಳಿ ಬಹಳ ಓದಿರ್ಬೋದು, ನಿಮ್ಗೆ ಗಿಳಿ ಅಂದ್ರೆ ಗೊತ್ತಿರಬೇಕು, ಅದು ಹೇಳ್ಕೊಟ್ಟಿದ್ದನ್ನು ಮಾತ್ರ ಹೇಳುತ್ತೆ, ಕಲಿಸಿದ್ದನ್ನು ಮಾತ್ರ ಕಲಿಯುತ್ತೆ. ನಾವು ಹೆಚ್ಚು ಕಡಿಮೆ ಅಷ್ಟೇ ಸಾಕು, ನಾವು ಹೆಚ್ಚು ಕಡಿಮೆ ಅಷ್ಟೇ ಹೇಳ್ಕೊಟ್ಟಿದ್ದನ್ನು ಮಾತ್ರ ಕಲಿತೀವಿ. ನಾನು ಆವಾಗಲೇ ಹೇಳಿದೆ, ಹೇಳ್ಕೊಡುವವನಿಗೆ ಈ ಮಿತಿ ಗೊತ್ತಿರಬೇಕು. ನಮ್ಮ ಹುಡುಗ ನಾನು ಹೇಳ್ಕೊಟ್ಟಿದ್ದನ್ನು ಮಾತ್ರ ಕಲಿತಾನೆ ಅಥವಾ ಹುಡುಗಿ ಕಲಿತಾಳೆ, ಅಲ್ಲಿಂದ ಆಚೆಗೆ ಅವ್ರನ್ನ ತೆರೀದೇ ಇದ್ರೆ ನಾವು ವಿದ್ಯೆಗೆ ಅವ್ರನ್ನ ತೆರೆದಂತಲ್ಲ ಅಂತ ನನಗೆ ಗೊತ್ತಿರಬೇಕು. ಆ ಹುಡುಗ ಅಥವಾ ಹುಡುಗಿ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಈ ಮೇಷ್ಟ್ರು, ಈ ಉಪಾಧ್ಯಾಯರು ಏನ್ ಹೇಳ್ತಾರೋ ಇಷ್ಟನ್ನು ಕಲ್ತ್ರೆ ನನಗೆ ಜ್ಞಾನ ಬಂತು ಅಂತ ಅನ್ಕೊಂಡಿರ್ತಾನೆ ವಿವೇಕ. ಅದರಿಂದಾನೇ ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳಲರಿಯದು. ಅದನ್ನೇ ತಿನ್ನುವ ಬೆಕ್ಕು ಅದೆಲ್ಲೂ ಹೊಂಚಾಗ್ತಿರುತ್ತೋ, ಹೆಂಗ್ ಬರುತ್ತೋ, ಇದಕ್ಕೆ ಅದೆಲ್ಲ ಗೊತ್ತಾಗಲ್ಲ. ಅದು ಓದುತ್ತೆ ಅಷ್ಟೇ, ಹೇಳ್ಕೊಟ್ಟಿದ್ದೀನಿ ಹೇಳುತ್ತೆ. ಅದನ್ನ ಇನ್ನೊಂದು ಎತ್ತರಕ್ಕೆ ಎತ್ತಾರೆ ಬಸವಣ್ಣವರು. ಜಗವೆಲ್ಲ ಕಾಂಬ ಕಣ್ಣು ತನ್ನ ಕೊಂಬ ಕೊಯ್ಲೆಯ ಕಾಣಲರಿಯದು. ಕೊಯ್ಲೆ ಅಥವಾ ಕೊಲ್ಲೆ. ಜಗವೆಲ್ಲ ಕಾಂಬ ಕಣ್ಣು. ಜಗವೆಲ್ಲ ಕಾಂಬ ಕಣ್ಣು ಅಂದಾಗ ಒಂದು ವ್ಯಂಗ್ಯ ಇದೆ, ಒಂದು ತಮಾಷೆ ಇದೆ, ಒಂದು ಲೇವಡಿ ಇದೆ. ಪ್ರಪಂಚ ಎಲ್ಲ ಗೊತ್ತು ಅಂತ ಅಂತಾರಲ್ಲ ಜನ. ನಮ್ಮಲ್ಲಿ ಬಹಳ ಜನ ಮಾತಾಡೋದು ನೀವು ಕೇಳ್ತೀರಲ್ವಾ, ಸಂಕೋಚ ಕೂಡ ಆಗೋದಿಲ್ಲ ಅವ್ರಿಗೆ. ನನ್ಗೆ ಹೇಳಕ್ ಬರ್ಬೇಡ, ಎಲ್ಲ ಗೊತ್ತು ನನಗೆ, ನನ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು ಹಂಗಂತ ಮಾತಾಡ್ತಾರಲ್ಲ. ಸಂಕೋಚನಾದ್ರೂ ಆಗ್ಬಾರ್ದು ಅವ್ರಿಗೆ, ನಾಚಿಕೆನಾದ್ರೂ ಆಗ್ಬಾರ್ದು. ನಾನು ಹಿಂಗೆ ಹೇಳಿದ್ರೆ ನೀವು ತಪ್ಪು ತಿಳ್ಕೊಬೇಡಿ. ದಿವಸ ಪೇಪರ್ನಲ್ಲಿ ಬಹಳ ಜನ ಮಾತಾಡ್ತಿರ್ತಾರೆ, ನಮ್ಮ ನಾಯಕರುಗಳೆಲ್ಲ ಮಾತಾಡ್ತಿರ್ತಾರೆ, ನನಗೆ ಗೊತ್ತಾಗದೆ ಇರೋದು ಏನೂ ಇಲ್ಲ, ಎಲ್ಲ ಗೊತ್ತು ನನಗೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಸಂಕೋಚ ಆಗ್ಬಾರ್ದ? ನನಗೆ ಗೊತ್ತಾಗ್ಬೇಕಾಗಿದ್ದು ಬಹಳ ಇದೆ ಅಂತ ಅನ್ನಿಸ್ಬಾರ್ದ? ಅದಕ್ಕೆ ಈ ಜಗವೆಲ್ಲ ಕಾಂಬ ಕಣ್ಣು ಅಂದ್ರೆ ಆ ವ್ಯಂಗ್ಯ ಇದೆ. ಪ್ರಪಂಚ ಎಲ್ಲ ಗೊತ್ತು ನನಗೆ, ಪ್ರಪಂಚ ಎಲ್ಲ ನೋಡ್ಬಿಟ್ಟಿದ್ದೀನಿ ಅನ್ನುವ ಕಣ್ಣಿಗೆ ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. ತನ್ನ ಕೊಂಬ, ತನ್ನ ಕೊಂಡು ಒಯ್ಯುವ ಆಯುಧ ಅಥವಾ ತನ್ನ ಕೊಂಡು ಹೋಗುವ ಸಾವು, ಅದು ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಇದಿರ ಗುಣವ ಬಲ್ಲವೆಂಬರು ತಮ್ಮ ಗುಣವ ತಾವರಿಯರು. ಇದಿರ ಗುಣವ ಬಲ್ಲವೆಂಬರು. ನಮ್ಗೆಲ್ಲ ಅಹಂಕಾರ ಏನು ಅಂದ್ರೆ, ಅವನೆಂಗೆ ಇವನೆಂಗೆ 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 ಎಲ್ಲ ಹೇಳ್ಬಿಡ್ತೀನಿ ನಾನು, ಯಾರ್ಯಾರು ಹೆಂಗೆ ಎಲ್ಲ ಹೇಳ್ಬಿಡ್ತೀನಿ. ಆದ್ರೆ ನಾನ್ ಹೆಂಗೆ ಅಂತ ಗೊತ್ತಿಲ್ಲ. ನಾನ್ ಹೆಂಗೆ ಅಂತ ಗೊತ್ತಿಲ್ಲದವ್ರಿಗೆ ಅವ್ರ ಹೆಂಗೆ ಅಂತಾನು ಗೊತ್ತಿಲ್ಲ. ತನ್ನ ತಾನರಿಯುವುದು, ಒಂದು ತನ್ನ ತಾನರಿಯುವುದು ಅದು ಬಹಳ ಮುಖ್ಯ ವಚನಕಾರ ಪ್ರಕಾರ. ಇದಿರ ಗುಣವ ಬಲ್ಲವೆಂಬರು ತಮ್ಮ ಗುಣವ ತಾವರಿಯರು. ನನಗೆ
ಇದರ ನೆಪದಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಿರೋದೇನು ಅಂದ್ರೆ, ಓದು ಇದೆಯಲ್ಲ ಅದು ಬಹಳ ಬಹಳ ಸೀಮಿತವಾದದ್ದು. ಜ್ಞಾನ ಅನುಭವ ಬೇರೆ ಇದೆ. ಅದು ಒಂದು ಕತೆ ಹೇಳ್ತೀನಿ. ಓಶೋ ಬಹಳ ಸುಂದರವಾದ ಕತೆ ಹೇಳಿದ್ದಾರೆ. ಒಬ್ಬ ಹುಡುಗ ದಾರಿಯಲ್ಲಿ ಅಳ್ತಾ ನಿಂತಿದ್ದ, ಅನಾಥ ಹುಡುಗ. ಒಬ್ಬ ಸನ್ಯಾಸಿ ಆ ಹುಡುಗನನ್ನು ನೋಡ್ದ. ಯಾಕಪ್ಪ ಅಳ್ತಾ ಇದೀಯಾ? ಅವನು ಹೇಳ್ದ, ಸ್ವಾಮಿ ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲೋ ಯಾರ ಜೊತೆ ಎಲ್ಲೋ ಬಂದೆ, ಅವ್ರು ಇಲ್ಲಿ ಬಿಟ್ಟು ಹೊರಟೋದ್ರು, ನನ್ಗೆಲ್ಲೋ ಹೋಗ್ಬೇಕು ಅಂತ ಗೊತ್ತಿಲ್ಲ, ಬಾ ನನ್ನ ಆಶ್ರಮಕ್ಕೆ ಹೋಗೋಣ. ಆಶ್ರಮಕ್ಕೆ ಕರ್ಕೊಂಡು ಹೋದ್ರು ಸನ್ಯಾಸಿ. ಆಶ್ರಮಕ್ಕೆ ಹೋದ. ಅಲ್ಲೇ ಇದ್ದ ಈ ಹುಡುಗ, ಚಿಕ್ಕ ಹುಡುಗ, 6-7 ವರ್ಷದವನು. ಆ ಆಶ್ರಮದ ಹಿಂದೆ ಒಂದು ಸ್ಮಶಾನ ಇತ್ತು. ಈ ಹುಡುಗ ಸ್ಮಶಾನಕ್ಕೆ ಹೋಗಿ ಏನೋ ಆಟ ಆಡಕ್ ಹೋಗ್ಬಿಟ್ಟಾನು ಅಂತ ಸನ್ಯಾಸಿ ಸುಮ್ಮನೆ ಒಂದು ಭಯ ಇಟ್ಟ ಹುಡುಗನಿಗೆ. ನೋಡು ಮಗು, ಹಿಂದ್ಗಡೆ ಸ್ಮಶಾನ ಇದೆ. ಸ್ಮಶಾನ ಅಂದ್ರೆ ಗೊತ್ತಲ್ಲ, ಸತ್ತವ್ರನ್ನೆಲ್ಲ ಊತಾಕೋದು ಅಲ್ಲಿ. ಅವರೆಲ್ಲ ದೆವ್ವಗಳಾಗಿರ್ತಾರೆ. ನೀನ್ ಸ್ಮಶಾನಕ್ಕೆ ಹೋಗ್ಬಾರ್ದು, ಆ ದೆವ್ವಗಳು ನಿನ್ ತಿಂದಾಕ್ಬಿಡ್ತವೆ. ಸನ್ಯಾಸಿ ಹೆಂಗಂತ ಹೇಳ್ಬಿಟ್ಟ. ಆ ಹುಡುಗನಿಗೆ ಆವಾಗಿಂದ ಸ್ಮಶಾನದಲ್ಲಿ ದೆವ್ವಗಳಿರ್ತವೆ, ಅವು ತನ್ನ ತಿಂದಾಕ್ಬಿಡ್ತವೆ ಅನ್ನೋ ಭಯ ಮನಸ್ಸಲ್ಲಿ ಬಹಳ ಗಟ್ಟಿಯಾಗಿ ಬೇರೆ. ಸರಿ, ಈ ಹುಡುಗ ಹೀಗೆ ಬೆಳೆದ. ಇವನ್ ಬೆಳೀತಾ ಬೆಳೀತಾ ಈ ಭಯವೂ ಬೆಳೀತಾ ಹೋಯ್ತು. ನಮ್ಮ ಗುಡಿಸಲಿಂದ ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ಜನಗಳನ್ನೆಲ್ಲ ಹೂಳಾಕ್ತಾರೆ, ಅವರೆಲ್ಲ ದೆವ್ವಗಳಾಗಿರ್ತಾರೆ. ನಾವ್ ಅಕಸ್ಮಾತ್ ಆಗಿ ಹೋದ್ರೆ ನಮ್ಮನ್ನು ತಿಂದಾಕ್ಬಿಡ್ತಾವೆ ದೆವ್ವಗಳು. ಅದು ರಾತ್ರಿ ಹೊತ್ತೋದ್ರಂತೂ ತಿಂದ್ಬಿಡ್ತಾವೆ. ಆ ತಿಳುವಳಿಕೆ ಕೂಡ ಬೆಳೆದ್ಬಿಟ್ಟಿರ್ತವೆ. ಸರಿ, ಈ ಹುಡುಗ ಬೆಳೆದ್ಮೇಲೆ ಯಾವತ್ತೋ ಒಂದ್ ದಿವಸ ಈ ಹುಡುಗ ಆ ಸ್ಮಶಾನವನ್ನ ದಾಟಿ ಆಚೆಯ ಊರ್ಗ್ ಹೋಗ್ಬೇಕಾಗಿತ್ತು, ಅಲ್ಲಿ ಕಳಿಸ್ಬೇಕಾಗಿತ್ತು ಸನ್ಯಾಸಿ. ಆ ಹುಡುಗನ ಹೇಳ್ದ, ನೋಡು ಊರ್ಗ್ ಹೋಗ್ಬಾ, ಅಲ್ಲೇನೋ ಕೆಲಸ ಇದೆ, ಇದನ್ನ ಮಾಡ್ಕೊಂಡ್ ಬಾ. ಅವ್ನು ಹೇಳ್ದ, ಅಯ್ಯೋ ಇವತ್ತು ನನ್ನ ಊರ್ಗ್ ಹೋಗೋದು ಎಲ್ಲಾದ್ರೂ ಉಂಟಾ? ಕಾಡು, ಸ್ಮಶಾನದಲ್ಲಿ ದೆವ್ವಗಳಿವೆ, ನಾನು ಹೋಗುವಾಗ ನಾನು ತಿಂದ್ಬಿಡ್ತಾರೆ, ಏನ್ ಗತಿ ಅಂದ. ಸನ್ಯಾಸಿ, ಇಲ್ಲ ಕಣೋ, ನೀನ್ ಚಿಕ್ಕವನಾಗಿದ್ದಾಗ ನಿನ್ನನ್ನು ಭಯಪಡಿಸೋದಕ್ಕಿಂತ ನಾನು ಹೇಳಿದೆ ಅಷ್ಟೇ. ಆದ್ರೆ ಈ ಹುಡುಗನಿಗೆ ಅಷ್ಟೊತ್ತಿಗೆ ಭಯ ಎಷ್ಟು ಪ್ರಬಲವಾಗಿ, ಎಷ್ಟು ಗಟ್ಟಿಯಾಗಿ ಬೆಳೆದಿತ್ತು ಅಂದ್ರೆ, ಸನ್ಯಾಸಿ ಸ್ವತಃ ತಾನೇ ಸುಳ್ಳು ಹೇಳಿದವರು ನಂಬ್ತಾ ಇಲ್ಲ ಆ ಹುಡುಗ. ಆಗ ಸನ್ಯಾಸಿ ಒಂದು ಕೆಲಸ ಮಾಡ್ದ. ಆಯ್ತು, ನಾಳೆ ಹೋಗುವಂತೆ ಅಂತ ಹೇಳ್ದ. ನಾಳೆ ಬೆಳಿಗ್ಗೆ ಸನ್ಯಾಸಿ ಎಲ್ಲೋ ಕಾಡಿನಲ್ಲಿ ಹೋಗಿ ಒಂದ್ ಮರದೊಂದು ಬೇರ್ ತಗೊಂಡು ಬಂದ. ಮರದ ಬೇರ್ ತಗೊಂಡು ಬಂದು, ನೋಡು ಇದು ದೇವಲೋಕದ ಬೇರೆ, ಇದಕ್ಕೊಂದು ದೈವ ಶಕ್ತಿ ಇದೆ. ಈ ಬೇರನ್ನ ನಿನ್ ತೋಳಲ್ಲಿ ಕಟ್ಕೊಂಡು ಹೋಗು, ಯಾವ ದೆವ್ವನೋ ಬಂದು ನಿನ್ನ ಏನು ಮಾಡ. ಈ ಬೇರನ್ನ ನಿನ್ ತೋಳಲ್ಲಿ ಕಟ್ಕೋ. ತಾಯ್ತಾ ಕಟ್ಟೋ ತರ ಕಟ್ಬಿಟ್ಟ. ಸರಿ, ಆ ಹುಡುಗ ಆ ಬೇರನ್ನ ತೋಳಲ್ಲಿ ಕಟ್ಕೊಂಡು ಸ್ಮಶಾನ ದಾಟ್ ಹೋದ. ಅವನಿಗೆ ಸನ್ಯಾಸಿ ಹೇಳಿದ ಮಾತಿನ ಬಗ್ಗೆ ಬಹಳ ನಂಬಿಕೆ. ಸ್ಮಶಾನ ಹಾದು ಹೋದ, ಯಾವ ದೆವ್ವನೂ ಬರಲಿಲ್ಲ. ಅವನಿಗೊಂದು ಬಹಳ ದೊಡ್ಡ ನಂಬಿಕೆ ಬಂದ್ಬಿಡ್ತು. ಏನಂದ್ರೆ, ಈ ತೋಳದಲ್ಲಿ ಕಟ್ಟಿರುವಂತ ಈ ಬೇರ್ನಲ್ಲಿ ದೈವ ಶಕ್ತಿ ಇದೆ, ಯಾವ ದೆವ್ವನೂ ಹತ್ರ ಬರಕ್ ಬಿಡೋದಿಲ್ಲ ಇದು. ಆಮೇಲೆ ಈ ಹುಡುಗನಿಗೆ ಯಾವಾಗಲೂ ಈ ಬೇರು ತನ್ನ ಜೊತೆಯಲ್ಲೇ ಇರಬೇಕಾಯ್ತು. ಯಾಕಂದ್ರೆ ಆ ಬೇರ್ ಜೊತೆಯಲ್ಲಿದ್ದಾಗ ದೈವಶಕ್ತಿ ನನಗಿದೆ, ದೈವಶಕ್ತಿ ನನಗಿದೆ, ದೈವಶಕ್ತಿ ನನಗಿದೆ ಅಂತ ಧೈರ್ಯವಾಗಿರ್ತಾ ಇದ್ದ. ಅಕಸ್ಮಾತ್ ಆಗಿ ಏನಾದ್ರು ಬೇರು ಅಲ್ಲೋ ಇಲ್ಲೋ ಎಲ್ಲೋ ಜಾಗ ತಪ್ಪೋಗ್ಬಿಟ್ರೆ ಹುಡುಗ ಚಡಪಡಿಸೋದಕ್ಕೆ ಎದುರಿ ಓಡಾಡೋದಕ್ಕೆ ಶುರು ಮಾಡ್ಬಿಡೋನು. ಯಾಕೆಂದ್ರೆ ದೇವ್ರಿಲ್ಲ, ಬೇರಿಲ್ಲ ಅಂದ್ರೆ ದೇವ್ರಿಲ್ಲ. ದೇವ್ರಿಲ್ಲದೆ ಇದ್ರೆ ನನ್ಗೆ ಯಾರು ಏನ್ ಮಾಡ್ಬಿಡ್ತಾರ, ಚಡಪಡಿಸೋದಕ್ಕೆ ಶುರು ಮಾಡ್ಬಿಟ್ಟ. ಒಂದ್ಸಲ ಈ ಬೇರ್ ಕಳೆದು ಹೋಯ್ತು, ಏನೋ ಕಳೆದು ಹೋಯ್ತು. ಹುಡುಗ ಓ ಅಂತ ಅಳೋಕ್ ಶುರು ಮಾಡ್ದ. ಸನ್ಯಾಸಿ, ಯಾಕಪ್ಪ ಅಳ್ತಾ ಇದೀಯಾ? ಅವನು ಹೇಳ್ದ, ಬೇರ್ ಕಳೆದೋಯ್ತು, ನನ್ ಜೊತೆ ದೇವ್ರಿಲ್ಲ ಈಗ. ಸನ್ಯಾಸಿಗ ಅನ್ನಿಸ್ತು, ಎಂತ ವಿಚಿತ್ರ ಅಲ್ವಾ ಇದು. ಇಲ್ಲದ ದೆವ್ವಗಳ ಭಯವನ್ನ ಇಲ್ಲದ ದೇವರ ಧೈರ್ಯದಿಂದ ಹೋಗ್ಲಾಡ್ತಿದ್ದೆ ನಾವು. ಅವನಿಗೆ ದೆವ್ವ ಅನ್ನುವುದು ಅಸತ್ಯ,
ಈ ಬೇರಿನಲ್ಲಿ ದೇವರಿದ್ದಾನೆ ಅನ್ನೋದು ಅಸತ್ಯ. ಆ ಅಸತ್ಯದಿಂದ ಇನ್ನೊಂದು ಅಸತ್ಯವನ್ನು ಹೋಗ್ಲಾಡ. ಈಗ ಮತ್ತೆ ಈ ಅಸತ್ಯವನ್ನ, ಈ ಬೇರಿನಲ್ಲಿ ದೇವರಿದೆ ಅಂತ ಬೇರೆ ನಂಬ್ಕೊಂಡು ಕೂತಿದ್ದಾನಲ್ಲ, ಇದನ್ನ ಹೆಂಗ್ ಓಡಿಸು? ಈ ಸನ್ಯಾಸಿ ಸಮಸ್ಯೆ ಆಗುತ್ತೆ. ಅವಾಗ ಅವನು ಹೇಳ್ದ, ಆ ಹುಡುಗನ್ ಕೂರ್ಸ್ಕೊಂಡು ಹೇಳ್ದ, ನೋಡು, ನಿನಗೆ ದೊಡ್ಡವನಾಗಿದ್ಯಾ, ನಿನಗೆ ಕೆಲವು ವಿಷಯಗಳನ್ನ ಹೇಳಬೇಕು. ಈ ಬೇರು ಅನ್ನೋದು ಇಲ್ಲೇ ನಮ್ಮ ಗುಡಿಸಲು ಹಿಂದೆ ಇದ್ದಂತ ಬೇರು, ಸುಮ್ಮನೆ ತಂದು ಕಟ್ಟಿದೆ ಅಷ್ಟೇ. ಈ ದೆವ್ವ ಅಂದ್ರೆ ಅವನು ನಮ್ಮನ್ನು ತಿನ್ಕೋತಾವೆ ಅಂತ ಹೇಳಿದಲ್ಲ, ಅದು ಸುಳ್ಳು. ಈ ಬೇರು ಆ ದೆವ್ವಗಳನ್ನು ದೂರ ಹಾಕುತ್ತೆ ಅನ್ನೋದು ಸುಳ್ಳು. ಅಂದ್ರೆ ಆ ದೆವ್ವವೂ ಸುಳ್ಳು, ಈ ದೇವರು ಸುಳ್ಳು. ಒಂದು ಸುಳ್ಳಿನಿಂದ ಇನ್ನೊಂದು ಸುಳ್ಳನ್ನು ಮುಚ್ಚೋದಕ್ಕೆ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ನೀನ್ ಈ ಬೇರ್ ಕಳ್ಕೊಂಡ್ರು ಒಳ್ಳೆಯ ಇಲ್ಲ. ಅದರಿಂದ ಬಾ, ಈಗ ನನ್ ಜೊತೆ ಬಾ, ಈ ಸ್ಮಶಾನದ ಮೂಲೆ 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 ಎಲ್ಲ ಹುಡ್ಕೋಣ, ಎಲ್ಲೂ ದೆವ್ವಗಳಿರೋದಿಲ್ಲ. ರಾತ್ರಿ ಎಲ್ಲ ಅಲ್ಲೇ ಇರೋಣ, ಎಲ್ಲೂ ದೆವ್ವಗಳಿರೋದಿಲ್ಲ ಅಂತ ಹೇಳಿ ಅವನ ಧೈರ್ಯ ಹೇಳಿ ಕರ್ಕೊಂಡು ಹೋದ್ರು. ಅವತ್ತು ರಾತ್ರಿ ಎಲ್ಲ ಸ್ಮಶಾನದಲ್ಲಿದ್ದು ಯಾವ ದೆವ್ವನೂ ಬರಲಿಲ್ಲ. ಹುಡುಗನಿಗೆ ಆಗ ದೆವ್ವ ಅನ್ನುವುದಿಲ್ಲ ಅನ್ನೋದು ಅನುಭವ ಸತ್ಯ ಆಯ್ತು. ಇಲ್ಲದೆ ಇದ್ರೆ ದೇವರು ಅನ್ನುವ ಭ್ರಮೆಯಿಂದ ದೆವ್ವ ಅನ್ನೋ ಭ್ರಮೆಯನ್ನು ಹೋಗ್ಲಾರ. ನಿಮ್ಗೆ ಗೊತ್ತಿರಲಿ, ವಚನಕಾರರು ಆವರೆಗೆ ಸಮಾಜದಲ್ಲಿದ್ದಂತ ಮೌಢ್ಯಗಳನ್ನ ಇನ್ನೊಂದು ಮೌಢ್ಯದಿಂದ ಹೊಡಿಲಿಲ್ಲ, ಸತ್ಯದಿಂದ ಹೊಡೆಯೋದು ಪ್ರಯತ್ನ ಪಟ್ಟರು. ಅಲ್ಲಿಯವರೆಗೆ ಇದ್ದ ಭ್ರಮೆಗಳನ್ನ ಸತ್ಯದಿಂದ ಹೊಡೆಯೋದು ಪ್ರಯತ್ನ ಪಟ್ಟರು. ಅವರು ಈಗಾಗಲೇ ಇದ್ದಂತ ಹುಸಿಗಳಿಗೆ ಇದು ಹುಸಿ, ಇದನ್ನು ಹೋಗಲಾಡಿಸ್ಬೇಕಾದ್ರೆ ಈಗ ಈ ಸತ್ಯ. ಅದಕ್ಕೆ ಪ್ರಸಿದ್ಧವಾದ ವಚನ ಇದೆಯಲ್ಲ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅಜ್ಞಾನವನ್ನ ಹೋಗಲಾಡಿಸುವುದಕ್ಕೆ ಇನ್ನೊಂದು ಅಜ್ಞಾನವೂ ಆಗುತ್ತೆ, ಆದ್ರೆ ಇನ್ನೊಂದು ಅಜ್ಞಾನದಿಂದ ಅಜ್ಞಾನವನ್ನು ಹೊಡಿಬಾರ್ದು, ಅಜ್ಞಾನವನ್ನ ಜ್ಞಾನವೇ ಹೊಡಿಬೇಕು. ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ನಾನೆಲ್ಲ ಓದಿದ್ದ ಕತೆ, ಯಾವುದೋ ಒಂದು ದೇಶದಲ್ಲಿ ತುಂಬಾ ಕತ್ಲಿರ್ತಿತ್ತಂತೆ. ಒಂದು ಜನಪದ ಕಥೆ, ಯಾವಾಗ್ಲೂ ಕತ್ಲಿರ್ತಿತ್ತು. ನಿಮ್ಗೆ ಗೊತ್ತಿರ್ಬೇಕು, ಪ್ರಪಂಚದ ಧ್ರುವ ಪ್ರದೇಶದ ಕೆಲವು ದೇಶಗಳಲ್ಲಿ ಬಹಳ ಒಂದು ದಿವಸ ಕತ್ಲೆ ಇರುತ್ತೆ, ಬೆಳಕೆ ಆಗಲ್ಲ. ಆ ಕತ್ಲಿದ್ದಾಗ ಜನ ಕತ್ಲನ್ನ ಬುಟ್ಟಿಗಳಲ್ಲಿ ತುಂಬಿ 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 ಅಲ್ಲೆಲ್ಲೋ ತಗೊಂಡೋಗಿ ಸಮುದ್ರಕ್ಕೆ ಸುರಿಯೋದು. ಆ ಊರಿಗೆ ಮದುವೆ ಆಗಿ ಬಂದು ಹುಡುಗಿ, ನೋಡಿ ಕತ್ಲನ್ನು ತಗೊಂಡೋಗಿ ಸಮುದ್ರಕ್ಕೆ ಸುರಿದ್ರೆ ಆಗೋದಿಲ್ಲ, ಅದಕ್ಕೆ ಬದಲು ನೋಡಿ ಕತ್ಲು ಹೋಗ್ಲಾಡ್ಸೋ ರೀತಿ ಹೇಳ್ಕೊಡ್ತೀನಿ ನೋಡಿ ಅಂತ ಹೇಳಿ ಅವಳು ಊರಿಂದ ಹೋಗುವಾಗ ಒಂದು ಬೆಂಕಿ ಕಡ್ಡಿ ತಗೊಂಡು ಹೋಗಿದ್ಲಂತೆ. ಅದನ್ನು ಗೀಚಿ ಹಚ್ಚಿದ್ಲಂತೆ. ಅವಳು ಹೇಳಿದಂತೆ, ನೋಡಿ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ಲು ಹೊಟ್ಟೋಗ್ಬಿಡುತ್ತೆ, ನೀವು ಕತ್ಲಿಂದ ಕತ್ಲನ್ನ ಎತ್ಕೊಂಡು ಕತ್ಲೊಳಗೆ ಹಾಕಿದ್ರೆ ಕತ್ಲು ಖಾಲಿ ಆಗೋದಿಲ್ಲ ಅಂತ ಹೇಳಿ. ಅದರಿಂದ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವನೋಹದ ಕೇಡು ನೋಡಯ್ಯ. ಕೊನೆಯ ಮಾತು ಬಹಳ ಅದ್ಭುತವಾದದ್ದು. ಇವೆಲ್ಲ ಮಾತುಗಳನ್ನು ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಕೂಡಲ ಸಂಗನ ಶರಣರ ಬಲದಿಂದ ಎನ್ನ ಭವದ ಕೇಡು ನೋಡುತ್ತ. ಭವ ಅಂದ್ರೆ ಈ ಜಗತ್ತಿನ ಈ ಕಣ್ಣಿಗೆ ಕಾಣುವ ಸತ್ಯ ಇದೆಯಲ್ಲ, ಇದು ಭವ. ಆ ಭವವನ್ನ ಅನುಸರಿಸಿ ಬಂದದ್ದು ಅನುಭವ. ಇನ್ನೊಂದಿದೆ ಭಾವ ಅಂತ, ಆ ಭಾವವನ್ನ ಅನುಸರಿಸಿ ಬಂದದ್ದು ಅನುಭವ. ಇಂಗ್ಲಿಷ್ ಅಲ್ಲಿ ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್ ಅಂತ ಕರೀತಾರೆ. ಸಾಧಾರಣವಾದ ಅನುಭವಗಳಲ್ಲ ಅವು. ಅನುಭವ ಆಗ್ಬೇಕು ಅಂದ್ರೆ ನನ್ನ ಕೂಡಲ ಸಂಗನ ಶರಣರ ಬಲದಿಂದ ಎನ್ನ ಭವದ ಕೇಡು ಆಗ್ಬೇಕು ಅಂತ. ಆದ್ರಿಂದ ನಾನು ಇಷ್ಟೆಲ್ಲ ಹೇಳೋದು ಪ್ರಯತ್ನ ಪಟ್ಟಿದ್ದೇನೆಂದ್ರೆ, ಈ ಗಿಳಿಯ ಓದು, ಈ ಶಾಲಾ ಕಾಲೇಜುಗಳ ಓದು ನಮಗೆ ಹೆಚ್ಚಂದ್ರೆ ನಮ್ಮ ಊಟಕ್ಕೊಂದು ದಾರಿ ಮಾಡುತ್ತೆ. ಅಲ್ವಾ ನಾವೇ ಓದಿದವರೇ ಹೆಚ್ಚಿಗೆ ಇರ್ತೀವಿ ಅನ್ನೋ ಕಾರಣಕ್ಕೆ ಸಮಾಜದ ಸವಲತ್ತುಗಳನ್ನ ನಾವೇ ತಿಂದು ಹಾಕೋಕ್ ದಾರಿ ಮಾಡ್ತೀವಿ. ಎಲ್ಲರೂ ದುಡಿಯೋದನ್ನ, ದಿ ಗ್ರಾಸ್ ಪ್ರೊಡ್ಯೂಸ್, ಎಲ್ಲರೂ ಉತ್ಪನ್ನ ಮಾಡಿದ್ದನ್ನ ಅಕ್ಷರಸ್ಥರು ಹೆಚ್ಚು ತಿಂದಾಕ್ತೀವಿ. ನಿಮ್ಗೆ ಗೊತ್ತಿರಲಿ.
ಅದನ್ನು ಉಪಭೋಗಿಸುವವರು ನಾವು. ಅದರಿಂದ ಓದು ನಮ್ಮ ಅನುಕೂಲಕ್ಕೆ ಮಾತ್ರ ಅಲ್ಲ, ನಮ್ಮ ಉಪಭೋಗಕ್ಕೂ ನಮ್ಮ ಸ್ವಾರ್ಥಕ್ಕೂ ಸಹಾಯ ಆಗುತ್ತೆ. ಅದರಿಂದ ಗಿಳಿ ಓದಿ ಫಲವೇ. ಓದಿಗಿಂತ ಬಹಳ ದೊಡ್ಡದೊಂದು ಶಕ್ತಿ ನನಗೆ ನನ್ನ ಅನುಭವಕ್ಕಿಲ್ಲ, ನನಗೆ ಹೇಳೋಕ್ ಗೊತ್ತಾಗ್ತಾ ಇಲ್ಲ, ತಪಸ್ಸಿಗಿದೆ ಅಂತ ಕಾಣಿಸುತ್ತೆ. ನಮ್ಮ ಅಂತರಂಗವನ್ನ ಶ್ರೀಮಂತಗೊಳಿಸ್ತಾ ಹೋಗುದು, ಪುಷ್ಟಗೊಳಿಸ್ತಾ ಹೋಗುದು, ವಿಸ್ತರಿಸ್ತಾ ಹೋಗುದು, ಅನಂತಗೊಳಿಸ್ತಾ ಹೋಗುದು. ಅದು ಅನಂತವಾಗ್ತಿದ್ದ ಹಾಗೆ ಯಾವುದು ಅನುಭವ ಗ್ರಾಹ್ಯವಲ್ಲವೋ ಅದೆಲ್ಲವನ್ನು ಗ್ರಹಿಸೋದು ಕೊಡುತ್ತೆ. ಅದರಿಂದಾನೇ ನೋಡಿ ನಮ್ಮನ್ನೆಲ್ಲ ಮಾತಾಡುವಾಗ ಹೇಳ್ತೀವಲ್ಲ, ವಯಸ್ಸಾದ್ರೆ ಅನುಭವ ಜಾಸ್ತಿ ಬರ್ತದೆ. ತುಂಬಾ ಅವರು ಬಹಳ ವಯಸ್ಸಾದವರಲ್ಲಪ್ಪ, ಪ್ರಪಂಚ ಜೋರ ಕಾಣ್ತಿರ್ತಾರೆ, ಅವ್ರ ಅನುಭವ ಕಂಡವರು ಚೆನ್ನಾಗಿ ಅನುಭವ ಇದೆ, ಅನುಭವ ಬಹಳ ಮುಖ್ಯ ಅಂತೀವಲ್ವಾ, ಅದು ವಯಸ್ಸಿನಿಂದ ಬರುತ್ತೆ ಅನ್ನೋದಾದ್ರೆ ಬಸವಣ್ಣವ್ರ ವಯಸ್ಸು ಎಷ್ಟಿತ್ತು? ಎಷ್ಟು ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ ಕಾಲದಲ್ಲಿ ಬಸವಣ್ಣವ್ರ ವಯಸ್ಸು ಎಷ್ಟಿತ್ತು? ಅರೌಂಡ್ 30 years ಆಫ್ ಏಜ್. ಅವರ 30 ವಯಸ್ಸಿನ ಸುತ್ತಮುತ್ತ ಆ ಅವಧಿಯಲ್ಲಿ ಒಂದು ವಿಶ್ವವ್ಯಾಪಕವಾದ ಮತ್ತು ವಿಶ್ವದ ಮಟ್ಟದ ಘನತೆಯುಳ್ಳಂತ ಒಂದು ದೊಡ್ಡ ಕ್ರಾಂತಿಯನ್ನು ಉದ್ಘಾಟಿಸುತ್ತಿದ್ದರು. ಅವರ ತಿಳುವಳಿಕೆ, ಅವರ ಜ್ಞಾನ, ಬಸವಣ್ಣ, ಅಲ್ಲಮಪ್ರಭು, ಇವರೆಲ್ಲರೂ ತಗೊಳ್ಳಿ, ಇವರೆಲ್ಲರೂ ಚನ್ನಬಸವಣ್ಣ, ಇವರೆಲ್ಲ ಯಾವ ವಯಸ್ಸಿನವರು? ಮುದುಕರ? ಅಥವಾ ಭಗವಾನ್ ಶಂಕರ ಯಾವ ವಯಸ್ಸಿನವರು? ವಿವೇಕಾನಂದರು ಯಾವ ವಯಸ್ಸಿನವರು? ಅಂದ್ರೆ ಬಹಳ ಕಾಲ ಬದುಕಿ ಜಗತ್ತನ್ನ ನೋಡಿಯೇ ಅನುಭವ ಜ್ಞಾನ ಬರಬೇಕು ಅಂತ ಏನಿಲ್ಲ. ಜಗತ್ತಿನ ಜ್ಞಾನವನ್ನು ಗ್ರಹಿಸುವ ಬೇರೆ ಮಾರ್ಗಗಳು ಇವೆ. ಕ್ರಿಸ್ತ ಯಾವ ವಯಸ್ಸಿನವರು? ಕ್ರಿಸ್ತನ ಬದುಕಿನ ಮೊದಲ ಭಾಗ ಬಹಳ ಜನಕ್ಕೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆತ ಕಾಣಿಸ್ಕೊಂಡಿದ್ದೆ ಆತನಿಗೆ 28 ವಯಸ್ಸು ಆಗಿದ್ದಾಗಲೂ ಏನೋ, ಅಲ್ಲಿ ತನಕ ಆತ ಲೋಕಕ್ಕೆ ಕಾಣಿಸಲಿಲ್ಲ. ಅದರಿಂದ ನನಗಿದ್ದ ಬಹಳ ದೊಡ್ಡ ಗಿಲ್ಟ್ ಏನಂದ್ರೆ, ನಾನು ಕಾಲೇಜಲ್ಲಿ ಪಾಠ ಮಾಡುವಾಗಲೂ ಇದ್ದದ್ದು ಏನಂದ್ರೆ, ವಿದ್ಯೆ ಅನ್ನೋದು ಅದರ ನಿಜವಾದ ಅರ್ಥದಲ್ಲಿ, ಅದರ ಸಾರ್ಥಕವಾದ ಅರ್ಥದಲ್ಲಿ, ಅದಕ್ಕಿರುವಂತ ಘನವಾದ ಅರ್ಥದಲ್ಲಿ ಹೀಗೆ ಪಾಠ ಮಾಡೋದ್ರಿಂದ ಹೇಳೋಕ್ ಸಾಧ್ಯ. ಒಂದು ಅನುಭವವನ್ನ ಪಾಠ ಮಾಡೋದ್ರಿಂದ ಕೊಡೋದಕ್ಕೆ ಸಾಧ್ಯ. ಒಂದು ತಮಾಷೆ ಹೇಳ್ಬಿಟ್ಟು ಮುಗಿಸ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆನೆ ಮೇಲೆ ಪ್ರಬಂಧ ಬರೆದಿದ್ದೆ. ಆನೆ ಮೇಲೆ ಪ್ರಬಂಧ ಬರೀದಿ ಅಂತ ಹೇಳಿದ್ರು. 3ನೇ ಕ್ಲಾಸೋ 4ನೇ ಕ್ಲಾಸೋ ನಾವು ಒಂದೊಂದು ಪುಟ ಬರೆದಿದ್ವಿ ಆನೆ ಮೇಲೆ. ಸತ್ಯ ಹೇಳ್ತೀನಿ, ನಾನು ಆನೆನೇ ನೋಡಿರ್ಲಿಲ್ಲ. ನಾನು ಆನೆ ನೋಡಿದ್ದೆ 4ನೇ ಕ್ಲಾಸ್ ಪಾಸ್ ಆದಾಗ ಬೇಸಿಗೆ ರಜೆಯಲ್ಲಿ ನಮ್ಮಪ್ಪ ಝೂಗಾರ್ಡನ್ ಕರ್ಕೊಂಡು ಅಲ್ಲಿ ತನಕ ನಾನು ಆನೆನೇ ನೋಡಿದ್ದೆ. ನಮ್ಮೂರಿನಲ್ಲಿರೋ ಯಾರು ಆನೆ ನೋಡಿ, ನಾವೆಲ್ಲ ಆನೆ ಮೇಲೆ ಪ್ರಬಂಧ ಬರ್ತೀವಿ. ಆನೆ ಮೇಲೆ ಪ್ರಬಂಧ ಬರೆಯುವಾಗ ನಾನು ಬಹಳ ಚೆನ್ನಾಗಿ ನೆನಪಿದೆ, ನಾನು ಬರೆದಿದ್ದೇನೆಂದ್ರೆ, 2 ತರ ಆನೆಗಳಿರ್ತವೆ. ಕೆಲವು ಆನೆಗಳು ಸೊಳ್ಳ ನಿಂಗಿಟ್ಕೊಂಡಿರ್ತವೆ, ಕೆಲವು ಆನೆಗಳು ಸೊಳ್ಳು ನಿಂಗಿಟ್ಕೊಂಡಿರ್ತವೆ. ಯಾಕೆಂದ್ರೆ ನಾವು ಚಿತ್ರದಲ್ಲಿ ನೋಡಿದ ಆನೆಗಳು ಆ ತರ ಇದ್ವು, 2 ತರ ಸೊಳ್ಳಿದ್ದ ಆನೆಗಳಿದ್ವು. ನಾವು ಆನೆ ಅಂದ್ರೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಅದರ ಗಾತ್ರ ಕೂಡ ನಮ್ಮ ಕಲ್ಪನೆಗೆ ಬರ್ತಿರ್ಲಿಲ್ಲ. ನಾವು ಆನೆ ಬಗ್ಗೆ ಪ್ರಬಂಧ ಬರ್ತಿದ್ವಿ. ನಾವು ಜಗತ್ತನ್ನು ಗ್ರಹಿಸ್ತಿರೋದು ಹೀಗೆ. ಏನೇನೋ ಯಾವ್ಯಾವುದೋ ವಿಷಯಗಳನ್ನ ಹೇಳ್ತೀವಿ, ಆ ಯಾವ ವಿಷಯಗಳು ನಮ್ಮ ಗ್ರಹಿಕೆ ಇರೋದೇ ಇಲ್ಲ. ಎಷ್ಟೋ ಸಲ ವಚನ ಸಾಹಿತ್ಯ ಪಾಠ ಮಾಡುವಾಗ, ದಾಸ ಸಾಹಿತ್ಯ ಪಾಠ ಮಾಡುವಾಗ, ಪಂಪನನ್ನು ಪಾಠ ಮಾಡುವಾಗ, ಕುವೆಂಪು, ಬೇಂದ್ರೆ ಇವರಂಥವ್ರನ್ನ ಪಾಠ ಮಾಡುವಾಗ ಅವರು ಏನ್ ಹೇಳ್ತಿದಾರೋ ಅದು ನನಗೆ ಅನುಭವ ಸತ್ಯ ಅಲ್ಲ, ಅದು ನನ್ನ ಅನುಭವ ಸತ್ಯ ಅಲ್ಲ, ಅದು ನನ್ನ ಎದೆ ಒಳಗಿನ ಮಾತಲ್ಲ, ಅದು ನನ್ನ ಅಂತರಂಗವನ್ನ ಕಲಕಿದ್ದಲ್ಲ. ಜಸ್ಟ್ ಸೆರೆಬ್ರಲ್, ಬರೀ ತಲೆ ಮೆದುಳಿನ ಮಾತದು. ಆದ್ರಿಂದ ಓದು ಬರೀ ಮೆದುಳಿಂದಷ್ಟೇ. ವಚನಕಾರರು ಇದನ್ನ ಬಹಳ ಚೆನ್ನಾಗಿ ಗ್ರಹಿಸಿದ್ರು. ಅದಕ್ಕಾಗಿ ಅನುಭಾವ 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 ಅನುಭಾವ, ವಚನ ಸಾಹಿತ್ಯದ ಒಟ್ಟು ಧ್ವನಿ ಅನುಭಾವ. ಅನುಭಾವದಡಿಗೆಯ ಮಾಡಿ, ಅನುಭಾವದಡಿಗೆ, ಅನುಭವದಲ್ಲ. ಯಾವುದು ಭಾವವನ್ನು ಅನುಸರಿಸಿ ಹೋಗ್ತಾರೋ ಅದು ಅನುಭವ. ಅದರಿಂದ ಪ್ರಿಯ ಬಂಧುಗಳೇ, ನನ್ನ ಸಮಯ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ ಮಾತಿನ ಆಚೆಗಿನ ಧ್ವನಿಗಳು ನಿಮ್ಗೆ ಕೇಳಿಸ್ತಾರೆ. ಅದೇನಂದ್ರೆ, ಓದಿನ ಮುಖಾಂತರ ಹೇಳಬಲ್ಲಂಥದ್ದು, ಓದಿನ ಮುಖಾಂತರ ಕಲಿಯಬಲ್ಲಂಥದ್ದು,
ನಮಗೆ ಏನಾದ್ರೂ ನಮ್ಮ ಜ್ಞಾನ ಸಾಗರಕ್ಕೆ ಒಂದು ಸಣ್ಣ ಪ್ರವೇಶ ಅಷ್ಟೇ ಅದು. ಅದೇ ಜ್ಞಾನ ಅಲ್ಲ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗುತ್ತೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ನಾವು ಆ ಬೋರ್ಡ್ ನೋಡ್ಕೊಂಡು ಇಲ್ಲಿ ಬರ್ದಿದೆ ಅದರಿಂದ ಪುಣ್ಯಕ್ಷೇತ್ರ ಇದೆ ಅಂತ ಅನ್ಕೊಂಡು ಅದು ಹೀಗೆ ತೋರಿಸ್ತಾ ಇರುತ್ತೆ. ನಾವು ಎಷ್ಟು ದೂರ ಹೋಗ್ಬಲ್ವು, ನಮ್ಮ ಕಾಲಲ್ಲಿ ಎಷ್ಟು ಶಕ್ತಿ ಇದೆ, ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೆ, ನಮಗೆ ಎಷ್ಟು ಸಂಕಲ್ಪ ಶಕ್ತಿ ಇದೆ, ಅದರ ಆಧಾರದ ಮೇಲೆ ನಾವು ನಡೆದು ಆ ಪುಣ್ಯಕ್ಷೇತ್ರ. ಇಲ್ಲದಿದ್ರೆ ಆ ಬೋರ್ಡು ಆ ಬರವಣಿಗೆ ಇದೇ ಪುಣ್ಯಕ್ಷೇತ್ರ ಅಂತ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಈ ಮಾತು ಬಹಳ ಬಹಳ ಪದರವಾಗಿ ಪ್ರಜ್ಞೆಯ ನಾನಾ ವಲಯಗಳಿಗೆ ವ್ಯಾಪಿಸುತ್ತೆ. ಗಿಳಿಯೋದಿ ಫಲವೇನು, ಸುಮ್ಮನೆ ಓದಿದ್ರೆ ಫಲ ಇಲ್ಲ, ಅಥವಾ ಫಲವೇನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಷ್ಫಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಟ್ಟ ಫಲವೇ ಜಾಸ್ತಿ ಆಗುತ್ತೆ ಅಂತ. ಯಾಕಂದ್ರೆ ಓದಿದವ ಅಕಸ್ಮಾತ್ ಅವನೇನಾದ್ರೂ ಸರಿಯಾಗಿ ಗ್ರಹಿಸ್ಲಿಲ್ಲ, ಅವನು ಸಜ್ಜನ ಆಗ್ಲಿಲ್ಲ ಅಂದ್ರೆ ಅವ್ನು ಬಹಳ ದೊಡ್ಡ ರಾಕ್ಷಸ ಆಗ್ಬಿಡ್ತಾನೆ. ಈಗ ಆಗ್ತಿರೋದು ಅದೇ. ಓದಿದವ್ರ ಕೈಗೆ ಎಲ್ಲ ಆಡಳಿತದ ಉಪಕರಣಗಳು ಇವ್ರ ಕೈಗೆ ಸಿಕ್ಕಿದಾಗ ಏನಾಗ್ತಾರೆ ಇವರು? ಲಂಚ್ಕೋರು, ಭ್ರಷ್ಟರು, ಸ್ವಜನ ಪಕ್ಷಪಾತಿಗಳು, ಇವರೆಲ್ಲ ಆಗೋದು ಇವರೇ. ಓದ್ದೇ ಇದ್ದವನ್ಗೆ ಅವಕಾಶಗಳು ಸಿಗೋದೇ ಇಲ್ಲ. ಆದ್ರಿಂದ ಕೂಡ ಗಿಳಿಯೋದಿ ಫಲವೇ. ಓದಿದ್ದು ತನ್ನ ಅನುಭವ ಆಗೋದಕ್ಕೆ ಬದಲು, ಓದಿದ್ದು ತನ್ನ ನೈತಿಕತೆ ಆಗೋದಕ್ಕೆ ಬದಲು, ಓದಿದ್ದು ತನ್ನ ಅಂತರಂಗದ ಪುಷ್ಟಿ ಆಗೋದಕ್ಕೆ ಬದಲು, ಓದಿದ್ದು ಕೇವಲ ಅನ್ನ ಸಂಪಾದನೆ ಮಾಡೋ ಮಾರ್ಗ ಆಗ್ಬಿಟ್ರೆ, ಅಥವಾ ಅಹಂಕಾರ ಸಂಪಾದನೆ ಮಾಡುವ ಮಾರ್ಗ ಆಗ್ಬಿಟ್ರೆ ಓದಿದ್ದೆಲ್ಲ ನಿಷ್ಫಲ. ಪ್ರಿಯ ಬಂಧುಗಳೇ, ನನಗೆ ತುಂಬಾ ಮಾತಾಡಬೇಕು ಅಂತ ಆಸೆ. ಈಗ ತಾವೆಲ್ಲರೂ ಇಲ್ಲಿ ಯಾರು ಇಲ್ಲಿ ಕನೆಕ್ಟ್ ಆಗಿದ್ದೀರೋ ನೀವೆಲ್ಲರಿಗೂ ಈ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ನಾನು ಬಲ್ಲೆ. ನನ್ನ ಬಹಳ ದೊಡ್ಡ ದೌರ್ಬಲ್ಯ ಏನು ಅಂದ್ರೆ, ಜನಗಳ ಎದುರಿಗಿದ್ದಾಗ ಅವರ ಮುಖ ಕಣ್ಣುಗಳು ನೋಡ್ತಿದ್ದ ಹಾಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಯಾವುದನ್ನು ಯಾರು ಗ್ರಹಿಸ್ತಿದ್ದಾರೆ, ಯಾರಿಗೆ ಇಷ್ಟ ಆಗ್ತಿದೆ, ಯಾರಿಗೆ ಯಾವ ಮಾತುಗಳು ಇಷ್ಟ ಆಗ್ತವೆ, ಯಾರಿಗೆ ಯಾವ ಮಾತನ್ನು ವಿಸ್ತರಿಸಬೇಕಾಗಿದೆ ಅಂತೆಲ್ಲ ಗೊತ್ತಾಗುತ್ತೆ. ಆದ್ರೆ ನನ್ನ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಮಾತಾಡೋದಿದೆಯಲ್ಲ, ಅದಷ್ಟು ಹಿತವಾದದ್ದಲ್ಲ. ಏನಾದ್ರೂ ಇರ್ಲಿ, ಈ ಕಲಿಸುವ ಪ್ರಕ್ರಿಯೆಯೊಳಗಿರುವ ನಾವು ಏನನ್ನ ಭಾವಿಸ್ತೀವೋ ಅದು ಪ್ರಾಮಾಣಿಕವಾಗಿಲ್ಲ ಅಂತ ಬಹಳ ಸಲ ನಮಗೆ ಅನ್ಸುತ್ತೆ. ಒಂದು ತಮಾಷೆ ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀವಿ. ತಮಾಷೆಯಾಗಿದೆ ಅಂತ. ಒನ್ ಟು ರೋಡ್ ಅಂತಾರೆ. ಒಬ್ಬ ಗುರುಗಳ ಆಶ್ರಮ. ಆ ಗುರುಗಳ ಆಶ್ರಮಕ್ಕೆ ಪಕ್ಕದ ಹಳ್ಳಿಯಿಂದ ಒಬ್ಬ ಮುದುಕಿ ಪ್ರತಿ ದಿವಸ ಹಾಲು ತಂದು ಹಾಕ್ತಾ ಇರ್ತಾಳೆ. ಅವಳೊಂದು ಹಸು ಸಾಕೊಂಡಿರ್ತಾಳೆ. ಆ ಹಸು ಒಂದು 5-6 ಸೇರ್ ಹಾಲು ಕೊಡುತ್ತೆ. ಆ 5-6 ಸೇರ್ ಹಾಲುಗಳನ್ನು ತಂದು ಈ ಗುರುಗಳ ಆಶ್ರಮ ಕೊಡ್ತಾ ಇರ್ತಾರೆ. ಗುರುಗಳು ದುಡ್ಡು ಕೊಡ್ತಾರೆ. ಆಕೆ ಹಾಲು ಮಾರಿ ಜೀವನ ಮಾಡುವಂತ ಬಡ ಹೆಣ್ಮಗಳಕ್ಕೆ, ವಯಸ್ಸಾದ ಮುದುಕಿ ಅಲ್ಲ, ವಯಸ್ಸಾದ ಮುದುಕಿ ಅಂತ, ಚಿಕ್ಕ ವಯಸ್ಸಿನ ಮುದುಕಿ ಇರ್ತಾರ, ಇಲ್ಲ ಮುದುಕಿ ಅಷ್ಟೇ. ದಿವಸ ಬಂದು ಹಾಲು ಹಾಕ್ತಾ ಇರ್ತಾರೆ. ಈ ಗುರುಗಳ ಆಶ್ರಮಕ್ಕೂ ಆ ಎಮ್ಮನ ಊರಿಗೂ ಮಧ್ಯದಲ್ಲಿ ಒಂದು ಹೊಳೆ ಇರುತ್ತೆ. ಆ ಹೊಳೆಯಲ್ಲಿ ಏನು ಹೆಚ್ಚು ನೀರಿರಲ್ಲ. ಆ ಮುದುಕಿ ಯಾವಾಗಲೂ ಆ ಹೊಳೆ ಹಾಕೊಂಡು ಬಂದು ನಡ್ಕೊಂಡು ಬಂದು ಇಲ್ಲಿ ಹಾಲು ಹಾಕಿ ಹೋಗ್ತಾ ಇರ್ತಾರೆ. ಅಲ್ಲಿಗೇನು ಸೇತುವೆ ಗೀತ್ವೆ ಇರಲ್ಲ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಆ ಹೊಳೆಯಲ್ಲಿ ಭಾರಿ ಪ್ರವಾಹ ಬಂತು, ತುಂಬಾ ನೀರು ಬಂತು. ಆಗ ಎಮ್ಮ ಅವತ್ತು ಹಾಲು ಹಾಕಕ್ಕಾಗೋದೆಲ್ಲ ವಾಪಸ್ ಹೊರಟುತ್ತಾರೆ. ಮಾರನೇ ನೋಡ್ತಾಳೆ, ಅವತ್ತು ಹೊಳೆ ತುಂಬಾ ನೀರಿರುತ್ತೆ, ವಾಪಸ್ ಹೊರಟೋಗ್ತಾರೆ. ಇನ್ನೊಂದು ದಿವಸ ನೀರು ಕಡಿಮೆ ಇರುತ್ತೆ. ನೀರು ಕಡಿಮೆ ಇದ್ದಾಗ ಅವಳು ಹಾಯ್ಕೊಂಡು ಬಂದು ಆಶ್ರಮಕ್ಕೆ ಹಾಲು ಹಾಕ್ತಾಳೆ. ಗುರುಗಳು, ಏನಮ್ಮ ಯಾಕೆ ನೆನ್ನೆ ಮೊನ್ನೆ ಹಾಲು ಹಾಕ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ಗುರುಗಳೇ, ಆ ಹೊಳೆಯಲ್ಲಿ ತುಂಬಾ ನೀರಿತ್ತು, ಅದರಿಂದ ಹಾಯ್ಕೊಂಡು ಬರಕ್ ಆಗ್ಲಿಲ್ಲ. ಅದಕ್ಕೆ ಗುರುಗಳು ಸ್ವಲ್ಪ ತಮಾಷೆ ಧಾಟಿನಲ್ಲಿ,
ಅಯ್ಯೋ ದಡ್ಡಿ 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 ನೀನು ಹೊಳೆಯಲ್ಲಿ ನೀರಿದ್ರೆ ಶ್ರದ್ಧೆಯಿಂದ ನಮಃ ಶಿವಾಯ ಅಂತ ಹೇಳಿ ನೀನು ಹೊಳೆಗೆ ಹೋಗು, ನಡ್ಕೊಂಡು ಹೋಗ್ಬಿಡ್ತೀಯ ನೀರ್ ಮೇಲೆ, ಮುಳುಗದೇ ಇಲ್ಲ. ನಮಃ ಶಿವಾಯ ಅಂತ ಹೇಳಿದ್ರೆ ಆಯ್ತು, ನೀರಿನ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀಯ, ನಡ್ಕೊಂಡು ಹೋಗ್ಬಿಡ್ಬೋದು. ನಂಬಿಕೆಯಿಂದ ಹೇಳ್ಬೇಕಷ್ಟೇ. ಇವಳು ಮತ್ತೆ ವಾಪಸ್ ಹೋಗುವಷ್ಟು ಹೊಳೆಯಲ್ಲಿ ಇನ್ನು ಸ್ವಲ್ಪ ನೀರು ಜಾಸ್ತಿ ಬಂದ್ಬಿಟ್ಟಿತ್ತು. ಇವಳು ಹೊಳೆ ದಡದಲ್ಲಿ ನಿಂತ್ಕೊಂಡು ಬಹಳ ನಂಬಿಕೆಯಿಂದ ಶ್ರದ್ಧೆಯಿಂದ ನಮಃ ಶಿವಾಯ ಅಂದ್ಲು. ನೀರಿನ ಮೇಲೆ ಟಕ 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 ನಡ್ಕೊಂಡು ಹೋಗ್ತೀವಿ. ನಾಳೆ ಮತ್ತೆ ಹೊಳೆಯಲ್ಲಿ ಜಾಸ್ತಿ ನೀರಿತ್ತು, ಮತ್ತೆ ಆ ಕಡೆಯಿಂದ ನಮಃ ಶಿವಾಯ ಅಂದ್ಲು. ಟಕ 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 ನಡ್ಕೊಂಡು ಬಂದ್ಬಿಟ್ಟು ನೀರಿನ ಮೇಲೆ. ಗುರುಗಳು ಇವತ್ತು ಹಾಲು ತಗೊಂಡು ಬಂದಿದ್ದಾಳ ಇವತ್ತಿಗೆ. ಅರೆ ಹೇಗಮ್ಮ ಬಂದೆ ನೀನು? ಅದೇ ಗುರುಗಳೇ, ತಾವು ಹೇಳಿದ್ರಲ್ಲ ನಮಃ ಶಿವಾಯ ಅಂದೆ, ನೀರಿನ ಮೇಲೆ ನಡ್ಕೊಂಡು ಬಂದ್ಬಿಟ್ಟೆ. ಗುರುಗಳಿಗೆ ಆಶ್ಚರ್ಯ ಆಗ್ಬಿಟ್ಟು ಅವ್ರು ತಮಾಷೆಗೆ ಹೇಳಿದ್ರು ಅಷ್ಟೇ ಇಲ್ಲ. ಅವ್ರು ಅನ್ಕೊಂಡ್ರು, ನನ್ನ ಮಾತಿಗೆ ಶಕ್ತಿ ಇದೆ, ಹಾಗಾದ್ರೆ ನಡಿಯಮ್ಮ ನಾನು ಬರ್ತೀನಿ ಹೊಳೆ ಹತ್ರ. ಗುರುಗಳು ಹೊಳೆ ಹತ್ರ ಬಂದು ಅವ್ರಿಗೇನು ಅಂದ್ರೆ, ನಾನು ಹೇಳಿಕೊಟ್ಟ ನಮಃ ಶಿವಾಯ ಮಂತ್ರದಿಂದ ಈ ಮುದುಕಿ ಹೊಳೆ ಮೇಲೆ ನಡ್ಕೊಂಡು ಹೋಗ್ತಾಳೆ, ನೀರಿನ ಮೇಲೆ ನಡ್ಕೊಂಡು ಹೋಗ್ತಾಳೆ ಅಂದ್ರೆ ನಾನು ಹೇಳ್ಕೊಟ್ಟವನು, ನಾನು ಹಾರ್ಕೊಂಡೆ ಹೋಗ್ಬೋದ ಏನೋ. ಆಯ್ತು ಮುದುಕಿ, ನಡಿ ಇವಾಗ ನೋಡೋಣ. ಅವಳು ಹೊಳೆ ಪಕ್ಕದಲ್ಲಿ ನಿಂತ್ಕೊಂಡು ನಮಃ ಶಿವಾಯ ಅಂದು ನಡ್ಕೊಂಡು ಹೋಗ್ತಾಳೆ. ಗುರುಗಳು ಅವರು ಈಗ ನಮಃ ಶಿವಾಯ ಅಂದ್ರೆ ನಾನು ನಡಿಬಹುದು ಅಂತ ಅವಳ ಪಕ್ಕದಲ್ಲಿ ನಿಂತ್ಕೊಂಡು ನಮಃ ಶಿವಾಯ ಅಂದ್ರು. ನೀರಿನ ಮೇಲೆ ಕಾಲಿಟ್ರು, ಸರ್ರ ಅಂತ ಬಿಡ್ಬೋದು. ಸೊಂಟದಷ್ಟು ನೀರು ಗುರುಗಳಿಗೆ. ಎದ್ದು ಬಂದ್ರು. ಎಂತ ಅವಮಾನ ಇದು! ಆಯಮ್ಮ ನಡ್ಕೊಂಡು ಹೋಗ್ತಾಳೆ, ನಾನ್ ನಡಿಯೋಕ್ಕಾಗ್ತಾ ಇಲ್ಲ, ಎಂತ ಅವಮಾನ ಇದು. ಮತ್ತೆ ಆಯಮ್ಮನ್ ಕರೆದ್ರು, ಅಮ್ಮ ಬಾಯಿಲಿ ನೀನು ಅಂತ. ಅವಳು ಮತ್ತೆ ನಮಃ ಶಿವಾಯ ಅಂದ್ರು. ಟಕ 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 ಓಡ್ ಬಂತು. ಈಗ ಗುರುಗಳು ಅವಳನ್ನೇ ಕೇಳಿದ್ರು, ಅಲ್ಲಮ್ಮ ನೀನ್ ನಮಃ ಶಿವಾಯ ಅಂದ್ರೆ ನಡ್ಕೊಂಡು ಹೋಗ್ತೀಯಾ, ನಾನ್ ನಮಃ ಶಿವಾಯ ಅಂದ್ರೆ ಮುಳುಗ್ ಬಿಡ್ತೀನಿ, ಯಾಕಮ್ಮ ಇದು ಅಂತ ಕೇಳಿದ್ರು. ಅವಳು ಹೇಳಿದ್ರು, ಗುರುಗಳೇ ನಾವು ಹಳ್ಳಿಯವರು, ನಮ್ಗೆ ಅದೆಲ್ಲ ತಿಳಿಯಕ್ಕಿಲ್ಲ. ನೀವೇನ್ ಹೇಳಿದ್ರಿ? ನಂಬಿಕೆ ಇರ್ಬೇಕು, ನಂಬಿಕೆ ಇರ್ಬೇಕು ಅಂತ ಹೇಳಿದ್ರಿ. ಗುರುಗಳಲ್ಲೂ ನೀವ್ ಹೇಳಿದ ಮಾತು ನಂಬಲೇಬೇಕು. ನಾವು ನಂಬ್ಕೊಂಡು ನಮಃ ಶಿವಾಯ ಅಂತ ಹೊಂಟೋಗ್ಬಿಟ್ಟೆ ನಾನು. ನಾನೇ ನಂಬಿಕೆ ಇರ್ಲಿಲ್ಲ ಅಂತೀಯ ಹಾಗಾದ್ರೆ ನೀನು ಅಂದ್ರು ಗುರುಗಳು. ಅಯ್ಯ ನಾವ್ ಹಳ್ಳಿಯವರು, ನೀವು ಬೇಜಾರು ಮಾಡ್ಕೋಬೇಡಿ. ನೀವು ನಮಃ ಶಿವಾಯ ಅಂತ ನೀರು ಇಳಿದ್ರಲ್ಲ ಗುರುಗಳೇ, ಆವಾಗ ಪಂಚೆ ಯಾಕೆ ಮ್ಯಾಕ್ ಎತ್ಕೊಂಡ್ರಿ ಎಂದು. ಗುರುಗಳು ಪಂಚೆ ಒಂಚೂರು ಮೇಲಕ್ಕೆ ಎತ್ಕೊಂಡು ಕೆಳಕ್ಕೆ ಇಳಿದ್ರು. ಶ್ರದ್ಧೆ ಪ್ರಶ್ನೆ. ನಮ್ಮ ಮನಸ್ಸುಗಳು ಯಾವುದನ್ನಾದ್ರೂ ಗ್ರಹಿಸುವಾಗ ಈಗಾಗಲೇ ನಮ್ಮ ಒಳಗಿರುವ ಪ್ರೆಜುಡಿಸ್ಗಳಿರ್ತಾವಲ್ಲ, ಪೂರ್ವಗ್ರಹಗಳಿರ್ತಾವಲ್ಲ, ಅವನ್ ಬಿಟ್ಟಿರೋದಿಲ್ಲ. ಅವಳು ಮನಸ್ಸು ಬಿಟ್ಟಿತ್ತು. ನಮಗೆ ಈಗಾಗಲೇ ನಮಗ್ ಗೊತ್ತಿದೆ ಅಂತ ಬಿಡಿಸೋದಿದೆಯಲ್ಲ, ಡಿ ಲರ್ನಿಂಗ್ ಅಂತ. ಈಗ ನಮಗ್ ಗೊತ್ತಿರೋದನ್ನ ಬಿಡಿಸಿದ ಮೇಲೆ ಹೊಸದನ್ನ ಹಾಕಕ್ ಸಾಧ್ಯ. ಅದರಿಂದ ನಮ್ಮ ಓದು ಏನೇ ಮಾಡಿದ್ರು ಅದು ಬರೀ ಓದಿನ ಮಾತು. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ತರ್ಕವೆಂಬುದು ತಗರ ಹೊರಟೆ. ಬರೀ ಓದಿನ ಮಾತು ಅಷ್ಟೇ. 100 ಓದಿದರೇನು, 100 ಕೇಳಿದರೇನು ಅಂತ ಬಸವಣ್ಣವ್ರು ಇನ್ನೊಂದ್ ಕಡೆ ಬರೀತಾರೆ. ಈ ಓದೋದ್ರ ಬಗ್ಗೆ ಅವರಿಗೆ, ವಚನಕಾರರಿಗೆ ಮೊದಲು ಎಲ್ಲ ವಚನಕಾರರಲ್ಲಿ ವಿಚಾರದ ಮಾತುಗಳು ಬರ್ತವೆ. ಜ್ಞಾನ ಅನ್ನುವುದು ಓದುವುದರಿಂದ ಬರುವುದಲ್ಲ. ಜ್ಞಾನ ಅನ್ನೋದು ಪಾಠಶಾಲೆಗಳಲ್ಲಿ ಕೂತ್ಕೊಂಡು ಕಂಠಪಾಠ ಮಾಡುವುದರಿಂದ ಬರುವುದಲ್ಲ. ಬದುಕಿಗೆ ತನ್ನನ್ನು ತೆರೆದುಕೊಳ್ಳುವುದು, ತನ್ನನ್ನು ಒಡ್ಡಿಕೊಳ್ಳುವುದು. ಅಂಥದೊಂದು ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ಎಲ್ಲ ಮಾತುಗಳು ವ್ಯರ್ಥ. ಬಂಧುಗಳೇ, ಇದು ಕಡೆ ಮಾತು. ಪಾಠವನ್ನ ಬೋಧಿಸೋದಕ್ಕಾಗೋದಿಲ್ಲ ಮತ್ತು ಕೇಳಿ ಕಲಿಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ನಾನು ಬೋಧನೆ ಮಾಡೋ ಕೆಲಸ ಮಾಡಿದ್ದೆ. ಆದ್ರಿಂದ
ನಾನು ಏನು ಹೇಳಿದ್ದೇನೆಯೋ ಅದು ನಾನು ಹೇಳಬಹುದಾದ ಮಾತುಗಳೇ ಹೊರತು ಹೇಳಲಾಗದ ಮಾತುಗಳು ಇನ್ನು ಒಳಗೆ ಇವೆ. ಅದರಿಂದ ಆಚೆಗೂ ನೀವು ಹೋಗ್ಬೇಕು, ಹೋಗುವ ಶಕ್ತಿ ನಿಮ್ಗಿದೆ. ಅಥವಾ ನನ್ನ ಒಳಗನ್ನೆಲ್ಲ ನಾನು ತೋಡೋದಕ್ಕೂ ಆಗೋದಿಲ್ಲ, ನಾನು ಭಾವಿಸಿದ್ದನ್ನೆಲ್ಲ ನಾನು ಹೇಳೋದಕ್ಕೂ ಆಗೋದಿಲ್ಲ. ಅಲ್ಲಿಂದ ಆಚೆಗೂ ಇದೆ. ಯಾಕೆಂದ್ರೆ ಸತ್ಯ ಅನ್ನುವುದು ನಿರಂತರವಾಗಿ ನಡೀತಾ 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 ನಾವು ಅನಾವರಣ ಮಾಡಿಕೊಳ್ಬೇಕಾದ, ನಾವೇ ಕಂಡುಕೊಳ್ಳಬೇಕಾದ. ರೆಡಿಮೇಡ್ ಸಿಗೋದಿಲ್ಲ, ಯಾರೋ ಒಬ್ರು ತಯಾರು ಮಾಡಿ ನಮ್ಗೆ ಕೊಟ್ಬಿಡೋದಿಲ್ಲ. ಅವು ಹೆಚ್ಚಂದ್ರೆ ನಮಗೆ ಕೀಲಿ ಕೈಗಳನ್ನ ಅಷ್ಟೇ ಕೊಡಬಲ್ಲರು. ತೆರೀಬೇಕಾದವ್ರು ನಾವೇ, ತೆರೆದೊಳಗೋಗ್ಬೇಕಾದವ್ರು ನಾವೇ, ನಡಿಬೇಕಾದವ್ರು ನಾವೇ, ನಮ್ ದಾರಿ ಸಾಗಿಸ್ಬೇಕಾದವ್ರು ನಾವೇ. ಈ ಪ್ರಜ್ಞೆಯ ಪ್ರಸಾರ ವಚನ ಕುಮಾರಸ್ವಾಮಿ ಮತ್ತವರ ಶ್ರೀಮತಿ ಅವರ ಇಡೀ ಕುಟುಂಬ ಇದರದೆಷ್ಟು ಪ್ರೀತಿಯಿಂದ, ಅದೆಷ್ಟು ಶ್ರದ್ಧೆಯಿಂದ, ಅದೆಷ್ಟು ಆಸ್ಥೆಯಿಂದ ತೊಡ್ಕೊಂಡಿದ್ದಾರೆ. ನನಗೆ ಇಂಥದೆಲ್ಲ ಗೌರವ. ಯಾಕಂದ್ರೆ ಜಗತ್ತಲ್ಲಿ ಬಹಳ ಜನ ನಮ್ಮದು ನಮ್ಮ ಸಂಪಾದನೆ, ನಮ್ಮ ಬದುಕು ಇಷ್ಟಲ್ಲೇ ಇರುವಾಗ ಸಾರ್ವಜನಿಕವಾದ ಅಷ್ಟೇನೋ ಆಕರ್ಷಕವಲ್ಲದ ಈ ಕಾರ್ಯಕ್ರಮಗಳಲ್ಲಿ, ಆಕರ್ಷಕ ಅಲ್ಲ ಅಂತ ಹೇಳ್ತಿರೋದು ನಾನು ಲೌಕಿಕವಾಗಿ, ಈ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಈ ಬಗ್ಗೆ ಕೆಲಸ ಮಾಡೋರ ಬಗ್ಗೆ ನಮ್ಮ ಪ್ರೀತಿ ಗೌರವ ಜಾಸ್ತಿ. ಈ ದಿನ ನಿಮ್ಮೊಂದಿಗೆ ಮಾತಾಡುವ ಅವಕಾಶವನ್ನ ವಚನ ಕುಮಾರಸ್ವಾಮಿ, ರೂಪಾ ಕುಮಾರಸ್ವಾಮಿ ನನಗೆ ಒದಗಿಸಿಕೊಟ್ಟಿದ್ದಾರೆ. ಒಂದಿಷ್ಟಾದ್ರೂ ಮಾತಾಡಿ ಸಂತೋಷ ಆಗಿದೆ ನಿಮ್ಮ ಸೌಜನ್ಯಕ್ಕೆ. ಇಷ್ಟೊತ್ತು ನೀವು ನಮ್ಮ ಪ್ರೀತಿಯಿಂದ ಕೇಳಿದ್ದಕ್ಕೆ. ನಾನು ಇಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ಬರ್ತಾ ಇರುವ ಎಲ್ಲ ಸಂದೇಶಗಳು ನೋಡ್ತಾ ಇದ್ದೆ. ತುಂಬಾ ಮೆಚ್ಚುಗೆ ಮಾತುಗಳನ್ನ ಆಡಿದ್ದೀರಿ. ಈ ನಿಮ್ಮ ಒಳ್ಳೆಯ ಮನಸ್ಸಿಗೆ, ನಿಮ್ಮ ಸದ್ಭಾವನೆಗೆ, ಸೌಜನ್ಯಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳಿ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಾತಿನಿಂ ನಗೆಹತಿಯು ಮಾತಿನಿಂ ಅಗೆಹತಿ, ಮಾತಿನಿಂ ಸರ್ವ ಸಂಪದವು ಮಾತೇ ಮಾಣಿಕ್ಯ ಸರ್ವಜ್ಞ. ತಮ್ಮ ಮಾತಿನ ಮೌಲ್ಯ ಮೂಲಕ ಹಿಡಿಯೋದಿ ಫಲವೇನು ಎಂಬ ವಿಷಯದ ಬಗ್ಗೆ ಪ್ರವಚನವನ್ನ ನೀಡಿ ಎಲ್ಲರಿಗೂ ಪ್ರವಚನದ ಅನುಭಾವದ ಅನುಭೂತಿಯನ್ನ ಉಣಬಡಿಸಿದಂತಹ ಪ್ರೊಫೆಸರ್ ಕೃಷ್ಣೇಗೌಡರು, ನಿವೃತ್ತ ಪ್ರಾಂಶುಪಾಲರು, ಸೆಂಟ್ ಫಿಲೋಮಿನಾಸ್ ಕಾಲೇಜು ಮೈಸೂರು, ಇವರಿಗೆ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಿರರ್ಗಳವಾಗಿ 1 ಗಂಟೆ 15 ನಿಮಿಷ ಪ್ರವಚನವನ್ನ ನೀಡಿದ್ದಾರೆ. ಆ ಪ್ರವಚನದಲ್ಲಿ ಅವರ ಅನುಭವದ ನುಡಿಗಳು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ನಿಜವಾಗ್ಲೂ ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ, ಸರಳತೆ, ಅನುಭವದ ಸ್ವರೂಪ ಪ್ರೊಫೆಸರ್ ಕೃಷ್ಣೇಗೌಡರು ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಅವರ ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ವಚನಾಭಿಮಾನಿಗಳಿಗೆ ಎಲ್ಲರ ಮುಖದಲ್ಲೂ ಒಂದು ಸಂತಸವನ್ನ ತಂದಂತಹ ಪ್ರೊಫೆಸರ್ ಕೃಷ್ಣೇಗೌಡರವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಈಗ ಒಂದು ವಚನ ಗೀತೆ ಕುಮಾರಿ ವಚನ ಚೂಡಾಮಣಿರವರಿಂದ. ವಚನ ಚೂಡಾಮಣಿರವರಿಂದ ಒಂದು ವಚನ ಗೀತೆ. ಅವರು ಆನ್ಲೈನ್ ಅಲ್ಲಿ ಇಲ್ಲ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಡಾಕ್ಟರ್ ಅನಿಲ್ ಕುಮಾರ್ ವಾಜಂತ್ರಿ, ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸತಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು,
ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದೇವ ನೊಂದೊಲಿಯುವನಯ್ಯ. ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಅಂತರ್ಜಾಲದಲ್ಲಿ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ 16 ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದೆ. ಅಷ್ಟೇ ಅಲ್ಲದೆ ಪ್ರತಿ ಗುರುವಾರ ಸಂಜೆ 7 ಗಂಟೆಗೆ ವಚನ ಮಾಧುರ್ಯ ಕಾರ್ಯಕ್ರಮಗಳ 9 ವಚನ ಮಾಧುರ್ಯಗಳನ್ನ ಕೂಡ ಯಶಸ್ವಿಯಾಗಿ ನಡೆಸ್ತಾ ಬಂದಿದೆ. ಇಂಥ ಒಂದು ಟೈಮಲ್ಲಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಈ ಭಾಗಿಯಾಗಿದ್ದಾರೆ. ಅವರಿಗೆ ಅನೇಕ ಕಾಮೆಂಟ್ಗಳು ಕೂಡ ಬರ್ತಾ ಇತ್ತು. ನಿಮ್ಮ ಕತೆ ಹೇಳುವ ಪರಿಚಿತ, ನೀವು ಮಾತಾಡುತ್ತಿದ್ದರೆ ನಾವು ಕೇಳುತ್ತಾ ಇರ್ಬೇಕು, ಎಲ್ಲ ವಿಷಯಗಳ ಶಬ್ದಕೋಶವೇ ನಮ್ಮ ಪ್ರೊಫೆಸರ್ ಕೃಷ್ಣ ಗೌಡ್ರು ಅಂತ. ಇವರು ನಮ್ಮೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ನಿವೃತ್ತ ಪ್ರಾಂಶುಪಾಲರು ಸೈಂಟ್ ಫಿಲೋಮಿಯಾ ಕಾಲೇಜ್ ಮೈಸೂರು. ಇವರಿಗೆ ನಾವು ಶರಣಾರ್ಥಿಗಳನ್ನ ಹೇಳೋದರ ಮೂಲಕ ಧನ್ಯವಾದಗಳನ್ನ ಕಲ್ಪಿಸ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಮೂಡಿ ಬರಬೇಕು ಅಂದ್ರೆ ತುಂಬಾ ವ್ಯವಸ್ಥಿತವಾಗಿ ರೂಪರೇಷೆಗಳನ್ನ ಮಾಡಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ನಿರ್ದೇಶಕರೂ ಆದ ಡಾಕ್ಟರ್ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಇವರಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಶರಣಾರ್ಥಿಗಳ ಮುಖಾಂತರ ಧನ್ಯವಾದಗಳನ್ನ ಹೇಳುತ್ತೇವೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತೆ ಜಯದೇವಿ ತಾಯಿಯವರು ಪ್ರತಿ ವೀಕ್ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಸುಧಾ ಮೃತ್ಯುಂಜಯನಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಕೇಂದ್ರೀಯ ಸಂಚಾಲಕರು, ಇವರಿಗೂ ಕೂಡ ನಾವು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದನ್ನು ವಚನ ಗೀತೆ ಮುಖಾಂತರ ಆರಂಭಿಸಿದ ಗಾಯಕರು ಮೈಸೂರು ಕುಮಾರಿ ವಚನ ಚೂಡಾಮಣಿ, ಇವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ವಿಭಿನ್ನ ರೀತಿಯಲ್ಲಿ ಸ್ವಾಗತವನ್ನು ಕೋರಿದ ಡಾಕ್ಟರ್ ಸುಮಂಗಲ ಆರ್, ಶಿಕ್ಷಕರು, JSS ಶಿಶುನಾಳ ಶರೀಫ್ ಪ್ರೌಢಶಾಲೆ ಉದಯಗಿರಿ ಮೈಸೂರು, ಇವರಿಗೂ ಕೂಡ ನಾವು ಧನ್ಯವಾದಗಳನ್ನ ತಲುಪಿಸುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶರಣು ವಿಶ್ವ ಫೌಂಡೇಶನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾವು ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಕಲ್ಪಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ, ರಾಜ್ಯಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರತಿಯೊಬ್ಬರಿಗೂ ಶರಣೆಯರಿಗೂ ಕೂಡ ನಾವು ಶರಣಾರ್ಥಿಗಳನ್ನ ಹೇಳೋದರ ಮೂಲಕ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿರುವ ಸರ್ವರನ್ನು ಹೃದಯ ತುಂಬಿ ಮನ ತುಂಬಿ ವಂದಿಸಿದ ಅನಿಲ್ ಕುಮಾರ್ ವಾಜಂತ್ರಿ, ಜಿಲ್ಲಾಧ್ಯಕ್ಷರು, ಮೈಸೂರು ಶರಣ ವಿಶ್ವವಚನ ಫೌಂಡೇಶನ್, ಇವರಿಗೆ ಅನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿದಂತಹ ದಾಳ್ನಳ್ಳಿ ಮಠದ ಜಯದೇವಿ ತಾಯಿಯವರಿಗೆ ಹಾಗೂ ಮರ್ಯಾದ ಮಠದ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳವರಿಗೆ ಹಾಗೂ ದೇವಲಾಪುರ ಮಠದ ಜಡೆಸ್ವಾಮಿಗಳವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳನ್ನ ಅರ್ಪಿಸುತ್ತಿದ್ದೇನೆ. ಜೈ ಬಸವ, ಜೈ ಶ್ರೀ.